ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ, ಏನ್ರಿ ವಿಶೇಷ? ಯಾರನ್ನ ಕರೆಸ್ತಾ ಇದ್ದೀರಾ? ಈ ಸರಿ ಅಂತೂ ನಿಮ್ಮ ಮನೆ ಯುಗಾದಿ ಹಬ್ಬದಲ್ಲಿ ಸಾಕಷ್ಟು ವೈವಿಧ್ಯಮಯ ಒಬ್ಬಟ್ಟುಗಳನ್ನ ನೀವು ಮಾಡ್ಕೋಬಹುದು, ನೋಡ್ಕೋಬಹುದು, ಬರ್ಕೋಬಹುದು, ತಿನ್ಕೋಬಹುದು. ಓಕೆ, ಒಬ್ಬಟ್ಟು ಮಾಡೋರು ಯಾರಪ್ಪ? ನೋ ಚೆಫ್, ಗುರುವಾರ ಎಲ್ಲ ನೀವೇ ಮಾಡೋದು. ಸಾಕಷ್ಟು ಜನ ಮನೇಲಿ ಸಾಕಷ್ಟು ಒಬ್ಬಟ್ಟು ಮಾಡ್ತಾರೆ. ಆ ಒಬ್ಬಟ್ಟುಗಳು ತಿಂದಾಗ ಮನಸ್ಸಿರುತ್ತೆ, ಇವ್ರ ಮನೆ ಒಬ್ಬಟ್ಟು ತಿನ್ಬೇಕಪ್ಪ, ಇವ್ರನ್ನ ಕರ್ಸ್ಬೇಕಪ್ಪ, ಇವ್ರನ್ನ ಕೈಲಿ ಮಾಡಿಸ್ಬೇಕಪ್ಪ ಅಂತ. ಆ ಥರ ಇವತ್ತು ಸಾಕಷ್ಟು ಜನ ಬಂದಿದ್ದಾರೆ ಒಬ್ಬಟ್ಟುಗಳನ್ನ ಮಾಡ್ತೀನಿ ಮುರಳಿಯವ್ರೆ ಅಂತ. ನೋಡೋಣ ಯಾರ್ಯಾರು ಬಂದಿದ್ದಾರೆ, ಯಾವ್ಯಾವ ಅಡುಗೆಗಳನ್ನ ನಮಗೆ ತೋರಿಸ್ತಾ ಇದ್ದಾರೆ, ಯಾವ್ಯಾವ ರೀತಿ ಒಬ್ಬಟ್ಟುಗಳನ್ನ ತಟ್ತಾರೆ ನಮ್ಮ ಮುಂದೆ ನೋಡ್ಕೊಳ್ಳೋಣ. ನಮ್ಮ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಬಂದಿದ್ದಾರೆ. ನಮಸ್ಕಾರ. ನಮಸ್ತೆ. ಏನ್ ನಿಮ್ಮ ಹೆಸರು? ಸುರೇಖಾ ರಂಜನ್ ಶೆಟ್ಟಿ ಅಂತ. ಸುರೇಖಾ ರಂಜನ್ ಶೆಟ್ಟಿ ಅವರು ಅಂದ್ರೆ ನೀವು ಮಂಗಳೂರಿನವರ? ಹೌದು, ಉಡುಪಿ. ಉಡುಪಿಯವರ? ಎಲ್ಲಿಂದ ಬಂದದ್ದು? ಇಲ್ಲಿಂದ ನಾವು ಮೈಸೂರಲ್ಲಿ ಇರುದು. ನಮ್ಮ ಮಗ ಆಮೇಲೆ ನಮ್ಮ ಚೆನ್ನೈಲಿ ಇದ್ದಾರೆ, ವಿಜಯ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ CM ಆಗಿ. ಎರಡು ಕಡೆ ಓಡಾಡ್ಕೊಂಡು ಜಾಲಿಯಾಗಿದ್ದೀರಾ ನೀವು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಏನ್ ಮಾಡ್ತಾ ಇದ್ದೀರಮ್ಮ ಇವತ್ತು? ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಹೇಳಿ. ಕಾಯಿ ಒಬ್ಬಟ್ಟು ಮಾಡಕ್ಕೆ ಏನೇನ್ ತಂದಿದ್ದೀರಮ್ಮ? ಕಾಯಿ ಒಬ್ಬಟ್ಟು ಬೇಕಾಗುವ ಸಾಮಗ್ರಿಗಳು: ತೆಂಗಿನಕಾಯಿ ತುರಿ, ಬೆಲ್ಲ, ಚಿರೋಟಿ ರವೆ, ಮೈದಾ ಹಿಟ್ಟು, ಅರಿಶಿನ, ನೆನೆಸಿದ ಅಕ್ಕಿ, ಏಲಕ್ಕಿ, ತುಪ್ಪ. 4 ಪ್ರಮಾಣದ ಮೈದಾ ಹಿಟ್ಟು ಹಾಕೊಂಡ್ರೆ 1 ಪ್ರಮಾಣದ ಚಿರೋಟಿ ರವೆನ ಹಾಕಿ ಸ್ವಲ್ಪ ಎಣ್ಣೆ ಜಾಸ್ತಿ ನೀರನ್ನ ಹಾಕಿ ಕಲಸಿ ಇಟ್ಟು ಒಂದು ಅರ್ಧ ಗಂಟೆ ಬಿಟ್ರೆ ಚೆನ್ನಾಗಿ ಬರುತ್ತೆ. ಕರೆಕ್ಟಾ? ಎರಡು ಗಂಟೆ ಇಟ್ಟು ಚೆನ್ನಾಗೇ ಬರುತ್ತೆ. ಮಿನಿಮಮ್ ಅರ್ಧ ಗಂಟೆ ಇಟ್ಮೇಲೆ ಮಾಡ್ಕೊಳ್ಳಿ. ರೆಡಿ ಮಾಡಿ ಇಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಇನ್ನೇನು ಹೂರ್ಣ ಮಾಡ್ಕೋಬೇಕು. ಹೂರ್ಣ ಮಾಡಿದ್ರೆ ಕಾಯಿ ಒಬ್ಬಟ್ಟು ರೆಡಿ. ಹೂರ್ಣ ಮಾಡಕ್ಕೆ ಶುರು ಮಾಡೋಣ. ಶುರು ಮಾಡೋಣ. ಫಸ್ಟ್ ರುಬ್ಕೋಬೇಕು. ಅಯ್ಯಯ್ಯ, ಹೌದಾ? ತಗೊಳ್ಳಿ, ರುಬ್ಕೊಳ್ಳಿ, ಹಾಕೊಳ್ಳಿ. ಇವಾಗ ಫಸ್ಟ್ ಕಾಯಿ ಹಾಕೊಳ್ತಿದ್ದೀನಿ. ಹಾಕೊಳ್ಳಿ. ಇದು ಪ್ರಮಾಣ ಅಂದ್ರೆ ಕಾಯಿನೂ ಸ್ವಲ್ಪ ಒತ್ತಿ ಹಾಕೋಬೇಕು. ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಒಂದು ಒತ್ತದೇನೆ ಮೆಲ್ಲ ಫುಲ್ ಇದ್ರೆ ಅದಕ್ಕೆ ಬೆಲ್ಲ ಒಂದು ಹಾಕಿದ್ರೆ ಜಾಸ್ತಿ ಆಗುತ್ತೆ. ಒತ್ತುವುದು ಅಂದ್ರೆ ಏನು? ಅಂದ್ರೆ ಹೀಗೆ ಪ್ರೆಸ್ ಮಾಡೋದು. ಕಾಯಿನೂ ಪ್ರೆಸ್ ಮಾಡಿ ಅಳತೆ ಮಾಡ್ಕೋಬೇಕು. ಓ, ಅಂದ್ರೆ ಹಿಂಗ್ ಗೋಪುರ ತರ ಇದ್ದು ಒಂದಕ್ಕೆ ಒಂದು ಬೆಲ್ಲ ಹಾಕಿದ್ರೆ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ಕಾಯಿನ ಸ್ವಲ್ಪ ಗೊತ್ತಾಗದವರು ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಅದ್ರ ಅಳತೆ ತಗೊಂಡ್ರೆ ಒಂದು ಕಾಯಿಗೆ ಒಂದು ಬೆಲ್ಲ ಹಾಕಿದ್ರೆ ಕರೆಕ್ಟ್ ಆಗಿ ಬರುತ್ತೆ. ಮಾಡಿ. ಈಗ ಬೆಲ್ಲ ಹಾಕ್ತಾ ಇದ್ದೀನಿ. ಹಾಕಿ. ಇದಕ್ಕೆ ಸ್ವಲ್ಪ ಇದು ಚೆನ್ನಾಗಿ ಬರೋಕ್ಕೋಸ್ಕರ ನಾವು ಇದು ಹಾಕ್ತಿದ್ವಿ, ಅಕ್ಕಿ. ಎಷ್ಟು? ನಾನು ಕಲ್ತಿರೋರು ನನಗೆ ಈ ತರ ಹೇಳ್ಕೊಟ್ಟಿದ್ದಾರೆ. 1-2 ಚಮಚದಷ್ಟು ನೆನೆಸಿರೋ ಅಕ್ಕಿನೂ ಹಾಕ್ಬೇಕು. ಓಕೆ. ಅದು ತಟ್ಟುವಾಗ ಏನಾಗುತ್ತೆ, ಒಂಥರ ಗಮ್ ಟೈಪ್ ಚೆನ್ನಾಗಿ ತೆಳುವಾಗಿ ತಟ್ಟಕ್ಕೆ ಬರುತ್ತೆ. ಓಕೆ, ಇದೊಂದು ಹೊಸ ವಿಧಾನ. 1-2 ಸ್ಪೂನ್ ಅಷ್ಟು ನೆನೆಸ್ಕೊಂಡಿರೋಂಥ ಅಕ್ಕಿನ ಹಾಕೊಳ್ಳಿ. ಆಮೇಲೆ ಏಲಕ್ಕಿ. ಒಂದು ಕಾಯಿ ಹಾಕಿದ್ರೆ ಒಂದು 7-8 ಏಲಕ್ಕಿ ಹಾಕ್ಬೇಕಾಗತ್ತೆ. ಓಕೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಬೇಕು. ನೀರು ಬೇಕು? ಇಲ್ಲಿ ನಾನೇ ಹಾಕ್ತೀನಿ ತಳಿ. ಎಷ್ಟು ಬೇಕು ನಿಮ್ಗೆ? ನೀವು ಹಾಕೊಳ್ಳಿ. ಕರೆ ನೀರು ಜಾಸ್ತಿ ಹಾಕ್ಬಿಟ್ರಿ ಸಾರ್, ಹೂರ್ಣ ನೀರಾಗೋಯ್ ಸರ್ ಅಂತ. ಸಾಕು. ತೋರಿಸಿ, ಎಷ್ಟು ನೈಸಾಗಿ ರುಬ್ಕೊಂಡಿದ್ದೀರಾ? ಅಯ್ಯೋ, ಇದೇನು ಹಿಂಗಾಗ್ಬಿಟ್ಟಿದೆಯಲ್ಲ. ಇನ್ನೇನ್ ಮಾಡ್ತೀವಿ ಈಗ ನಾವು? ಇದು ಎಷ್ಟು ನುಣ್ಣಗಾಯ್ತು ಅಷ್ಟು ಚೆನ್ನಾಗಿ ಬರುತ್ತೆ. ಹೌದಾ? ಇವಾಗ ಕುದಿಸ್ಬೇಕು ಅದನ್ನ? ಹೌದು, ಪಾಕ ತೆಗಿಬೇಕು. ಅಂದ್ರೆ ಬೇಳೆ ಹೋಳಿಗೆದು ಫಸ್ಟ್ ಬೇಯಿಸಿ ಆಮೇಲೆ ರುಬ್ಕೊಳ್ತಾರೆ. ಹೌದು. ಇದನ್ನು ಫಸ್ಟ್ ರುಬ್ಕೊಂಡು ಆಮೇಲೆ ಬೇಯಿಸ್ತಾರೆ. ಅಂದ್ರೆ ಇದಕ್ಕೆ ನಾವೇನ್ ಹಾಕಿದೀವಿ ಅಂತ ಹೇಳಿದ್ರೆ ಬರೀ ಕಾಯಿ ತುರಿ ಮತ್ತೆ ಬೆಲ್ಲ ಹಾಕಿ ರುಬ್ಕೊಂಡಿದ್ದೀವಿ. ಏಲಕ್ಕಿ. ಏಲಕ್ಕಿ ಬಿಡಿ. ಓಕೆ. ಸ್ಮೆಲ್ಲಿಗೆ. ಇವಾಗ ಏನ್ ಮಾಡ್ಬೇಕು ನೆಕ್ಸ್ಟ್? ಏನು? ಇವಾಗ ಒಂದು ಬಾಣಲಿ ಕೊಡಿ. ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಎಣ್ಣೆ ಏನ್ ಬೇಡವಾ? ಏನ್ ಬೇಡ. ಕಾಯಿ ಮತ್ತೆ ಬೆಲ್ಲ ರುಬ್ಕೊಂಡಿರೋದನ್ನ ನಾವು ತಿರ್ಗಾಯಿ ಬೇಯಿಸ್ಕೊಳ್ತಾ ಇದೀವಿ. ಸ್ವಲ್ಪ ಅಕ್ಕಿ ಹಾಕಿದ್ದೀನಲ್ವಾ? ಸ್ವಲ್ಪ ಅಕ್ಕಿ ಹಾಕಿದೀವಿ. ಒಂದು 3 ಸ್ಪೂನು ನೆನೆಸಿರುವಂತ ಅಕ್ಕಿ ಹಾಕಿದೀವಿ. ಏಲಕ್ಕಿ ಅಷ್ಟೇ, 4 ಐಟಮ್. ಇದಕ್ಕೆ ಮತ್ತೆ ರುಬ್ಬುವಾಗ್ಲೂ ಅಷ್ಟೇ, ತುಂಬಾ ನೀರು ಹಾಕಿದ್ರೆ ತುಂಬಾ ಹೊತ್ತು ಬೇಕಾಗುತ್ತೆ ಪಾಕ ಮಾಡಕ್ಕೆ. ಓಕೆ. ಆದಷ್ಟು ಕಮ್ಮಿ ಹಾಕ್ಬಿಟ್ರೆ ಬೇಗ ಆಗುತ್ತೆ. ಇದಕ್ಕೇನು ಏನಾರ ಮಿಕ್ಸ್ ಮಾಡ್ಬೇಕಾ? ಏನಿಲ್ಲ. ಏನಿಲ್ಲ. ನೀರಿನ ಪ್ರಮಾಣ ಹೋಗ್ಬಿಟ್ಟು ಗಟ್ಟಿ ಆಗ್ಬೇಕು ಹೂರ್ಣ. ಕಂದು ಬಣ್ಣ ಬರುತ್ತಲ್ಲ ಇದು? ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅಂದ್ರೆ ಬಣ್ಣ ಬೆಲ್ಲದಲ್ಲಿ ಹೋಗುತ್ತೆ. ಕೆಲವರು ಕೆಂಪು ಬೆಲ್ಲ ತಗೊಂಡ್ರೆ ಅದು ಕೆಂಪು ಬರುತ್ತೆ. ಈ ತರ ಬೆಲ್ಲ ಬಿಳಿ ಇದ್ರೆ ಸ್ವಲ್ಪ ಬಿಳಿ ಬರುತ್ತೆ. ಬಿಳಿ ಕಲರ್ ಇದ್ರೆ ಹೋಳಿಗೆ ನೋಡೋಕ್ ಚೆನ್ನಾಗಿರುತ್ತೆ. ಆಫ್ ಮಾಡಿ. ಹಾಫ್ ಮಾಡಲ್ಲ? ಸಾಕಲ್ಲ? ಕಚ್ಕೊಳ್ತಾ ಇದೆ ಹೂರ್ಣ, ತಳ ಬಿಟ್ಟಿದೆ ಎಲ್ಲಾನು. ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಬರುತ್ತೆ. ಓಕೆ,
ತಣ್ಣಗಾಗಿದೆ ನೋಡಿ, ಇದು ಹಾಕೊಂಡಿದ್ದೀನಿ ಗಟ್ಟಿ ಕಪ್ಪಿಗೆ. ಬಂದಿದೆಯಲ್ಲ? ಹಾ, ಗಟ್ಟಿ ಬಂದಿದೆ. ಅಂದ್ರೆ ಪಾಕ ಮಾಡಿ ಒಂದ್ 2-3 ಅವರ್ ಬಿಟ್ಟಾದ್ಮೇಲೆ ಮಾಡಿದ್ರು ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿ ತೊಂದ್ರೆ ಇಲ್ಲ, 4-5 ಗಂಟೆ ಬಿಟ್ರು ಏನು ಹಾಳಾಗಲ್ಲ, ಇದು ಕುದಿಸಿರ್ತೀವಲ್ವಾ. ಓಕೆ ಓಕೆ ನೀವು ಬೆಳಿಗ್ಗೆ ಮಾಡಿ ಅಕಸ್ಮಾತ್ ಬೇರೆ ಕೆಲಸಗಳು ಇದ್ರೆ ಸಂಜೆನೂ ಮಾಡ್ಕೋಬಹುದು. ಓಕೆ. ಸುರೇಖಾ, ತಟ್ಟದ ಒತ್ತದ? ತಟ್ಟುದು. ತಟ್ಟುವುದಾ? ಓಕೆ. ಇದು ಪ್ಲಾಸ್ಟಿಕ್ ಕವರಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಓಕೆ. ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ಓಕೆ. ಇವಾಗ ಇದು ತಗೊಳ್ತಾ ಇದ್ದೀನಿ. ತೊಳಿ. ಓಹೋ, ಕೈಲೇ ಹೊತ್ಬಿಡ್ತೀರಾ ನೀವು? ಕೈಲೇ ಹೊತ್ತೀನಿ. ಪರವಾಗಿಲ್ಲ, ಚೆನ್ನಾಗಿ ಬರ್ತದೆ. ತುಂಬಾ ದೊಡ್ಡದಾಗಿ ಮಾಡ್ತಾ ಇದೀರಲ್ಲ? ಬರುತ್ತಾ? ಕಚ್ಕೊಳಲ್ವಾ? ಇಲ್ಲ, ಬರುತ್ತೆ. ಬಿಸಿ ಆಯ್ತಾ? ಬಿಸಿ ಆಯ್ತು, ಹಾಕಿ. ವೆರಿ ಗುಡ್, ಸಖತ್ತಾಗಿ ಬಂತು. ಗುಡ್. ಬೇಕಾದ್ರೆ ಎಣ್ಣೆ ಹಾಕೋಬಹುದು. ಎಣ್ಣೆ ಇದ್ರಲ್ಲೇ ಇರುವುದರಿಂದ ಎಣ್ಣೆ ಬೇಡ. ಕಾಯಿ ಒಳಗೆ ರೆಡಿ ಆಗಿದೆ. ಥ್ಯಾಂಕ್ ಯು. ಸುರೇಖಾ ರಂಜನ್ ಶೆಟ್ಟಿ ಅವರು ಮಂಗಳೂರಿನವರಾದ್ರೂ ಎಲ್ಲ ಕಡೆ ಯಜಮಾನರ ಜೊತೆ ಮ್ಯಾನೇಜರ್ ಆಗಿರೋದ್ರಿಂದ ಎಲ್ಲ ಊರುಗಳಿಗೆ ಹೋಗಿ ಸಾಕಷ್ಟು ರುಚಿಗಳನ್ನ ನೋಡಿ ಕಡೆಗೆ ಮೈಸೂರಿನಲ್ಲಿ ಮಗನ ಜೊತೆ ಇದ್ದಾರೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತ ಕಾಯಿ ಒಬ್ಬಟ್ಟನ್ನ ಮಾಡಿ ನಮ್ ಕೇಳ್ಕೊಟ್ಟಿದ್ದಾರೆ. ಯಾವ ರೀತಿ ಕಾಯಿ ಒಬ್ಬಟ್ಟನ್ನ ಮಾಡಿದ್ರು ನೋಡ್ಕೊಳ್ಳಿ. ಕಾಯಿ ಒಬ್ಬಟ್ಟು ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಬೆಲ್ಲ, ನೆನೆಸಿದ ಅಕ್ಕಿ, ಏಲಕ್ಕಿ, ನೀರು ಹಾಕಿ ರುಬ್ಬಿ ಒಂದು ಪ್ಯಾನ್ಗೆ ಹಾಕಿ ಹೂರಣ ಗಟ್ಟಿಯಾಗುವವರೆಗೆ ಮಿಕ್ಸ್ ಮಾಡುತ್ತೀರಿ. ನೆನೆಸಿದ ಕಣಕವನ್ನು ತೆಗೆದುಕೊಂಡು ಮಧ್ಯೆ ಹೂರಣ ತುಂಬಿ ಎಣ್ಣೆ ಹಚ್ಚಿದ ಪೇಪರ್ ಮೇಲೆ ತಟ್ಟಿ ಕಾದ ತವಾದ ಮೇಲೆ ಹಾಕಿ 2 ಕಡೆ ಬೇಯಿಸಿ. ಈಗ ಸಿಹಿ ಸಿಹಿ ಕಾಯಿ ಒಬ್ಬಟ್ಟು ಸವಿಯಲು ಸಿದ್ಧ. ಟೇಸ್ಟ್ ಮಾಡೋದಾ? ಓಕೆ. ಯಾಕಂದ್ರೆ ಇದು ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮಗಳು. ಇನ್ನು 4 ದಿವಸಕ್ಕೆ ಯುಗಾದಿ ಹಬ್ಬ ಬರುತ್ತೆ. ಎಲ್ಲಾ ತರ ಒಬ್ಬಟ್ಟುಗಳನ್ನ ತೋರಿಸಿ ಮುಳ್ಳಿ ಒಬ್ಬಟ್ಟು ಮಾಡಕ್ ಬರಲ್ಲ, ಯಾಕಂದ್ರೆ ಅನ್ಕೊಳ್ತಾರೆ ನಮ್ಮಲ್ಲಿ ಮಾಡ್ತಾ ಇದೀವಿ ಅಂತ. ಸಾಕಷ್ಟು ಜನ ಹೊಸವರು, ಹೊಸಬ್ರು, ಅಡುಗೆ ಮಾಡ್ಕೊಳ್ಳೋಂಥವ್ರು, ಅಡುಗೆ ಕಲಿತಾರಂಥವ್ರು, ಹೊಸದಾಗಿ ಮದುವೆ ಆಗಿರೋಂಥವ್ರು ಈ ವರ್ಷ ಯುಗಾದಿ ಹಬ್ಬಕ್ಕೆ ನಾನೇ ಒಬ್ಬಟ್ಟು ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ವೈವಿಧ್ಯಮಯ ಒಬ್ಬಟ್ಟುಗಳನ್ನ ತೋರಿಸ್ತಾ ಇದೀವಿ ನಮ್ಮ ಕಾರ್ಯಕ್ರಮದಲ್ಲಿ. ಒಳ್ಳೆ ಅದ್ಭುತವಾಗಿರುವಂಥ ಕಾಯಿ ಒಬ್ಬಟ್ಟನ್ನ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬಿಡ ಮೇಡಮ್? ಆಯ್ತು, ಮಾಡಿ. ಚೆನ್ನಾಗಿದೆ. ಗುಡ್ ಗುಡ್, ತುಂಬ ಚೆನ್ನಾಗಿದೆ. ಸಕ್ಕತ್ತಾಗಿ ಬಿಡಿ. ಇದು ಕಾಯಿ ಒಳಗೆ ಮಾಡಿದ್ರೆ ಸ್ವಲ್ಪ ದಿವಸ ಇಟ್ಕೊಂಡು ತಿನ್ನಕ್ಕಾಗುತ್ತೆ. ಹೌದು. ಬೇಳೆದಾದ್ರೆ ಒಂದು 2-3 ದಿನ ಆದ್ಮೇಲೆ ಹಾಳಾಗ್ತದೆ. ತುಂಬಾ ಚೆನ್ನಾಗಿದೆ. 10 ರೂಪಾಯಿಗೆ 11 ರೂಪಾಯಿ 12 ರೂಪಾಯಿಗೆ ಸಿಗುತ್ತೆ. ತನ್ಬಣ ಅಂದ್ರೆ ಬರೀ ಹೂರಣನೇ ಕಾಣ್ತಾ ಇರುತ್ತೆ. ಸಿಹಿ ಹುಡ್ಕೋಬೇಕು ಎಲ್ಲಿದೆ ಅಂತ. ಸೈಡಲ್ಲೆಲ್ಲ ಗಟ್ಟಿ ಇರುತ್ತೆ. ತಿನ್ಬಿಟ್ಟು ಹಿಂಗೆ ಬಿಸಾಕ್ಬೇಕು, ಆ ಥರ ಮಾಡ್ಕೋಬೇಡಿ. ಇದೇನು ಹೆಲಿಕಾಪ್ಟರ್ ಸೈನ್ಸ್ ಅಲ್ಲ, ಸಖತ್ತಾಗಿರುತ್ತೆ. ನಿಮ್ಮಲ್ಲಿ ಮಾಡ್ಕೊಳ್ಳಿ ಅಂತಲೇ ತೋರಿಸ್ತಾ ಇದ್ದೀನಿ. ಯಾರು ಸಾರ್ ತಲೆನೋವು 11 ರೂಪಾಯಿ 12 ರೂಪಾಯಿ ಕೊಟ್ಟರೆ ಸಿಕ್ಬಿಡುತ್ತೆ ಅಂತ ದಯವಿಟ್ಟು ಯೋಚನೆ ಮಾಡಿಬಿಡಿ. ಯುಗಾದಿ ಹಬ್ಬಕ್ಕೆ ತುಂಬಾನೇ ಚೆನ್ನಾಗಿ ಮಾಡಿದರೆ, ತುಂಬ ಈಸಿ. 15-20 ನಿಮಿಷಕ್ಕೆ ಮಾಡಿ ಬಿಸಾಕ್ತಾ ಇದ್ದಾರೆ. 10 ನೀವೇನು ರೀ ಟೆನ್ಷನ್ ತಗೊಳ್ತೀರಾ? ಇಷ್ಟು ಹಬ್ಬಕ್ಕೆ ಮಾಡ್ಕೊಳ್ರಿ ನೀವು ನಿಮ್ಮಲ್ಲೆಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಂದಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲಮ್ಮ? ಲಲಿತಾ. ಲಲಿತಾ ಅವರು ಎಲ್ಲಿಂದ? ಇಲ್ಲೇ ಇಟ್ಮಾಡುವಿಂದ. ಇಟ್ಮಾಡುವಿಂದನಾ? ಏನ್ ಮಾಡ್ಕೊಂಡಿದ್ದಾರೆ ಲಲಿತಾ ಅವರು? ನಾನು ರಿಟೈರ್ಡ್ ಟೀಚರ್. ಟೀಚರಾ? ಓ ಏನ್ ತಗೊಳ್ತಾ ಇದ್ರಿ ಸಬ್ಜೆಕ್ಟು? ಸೈನ್ಸ್. ಸೈನ್ಸ್, ಜೀವಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಯಾಕೆ ತಗೊಳ್ತಾ ಇದ್ರಿ? ರಸಾಯನಶಾಸ್ತ್ರ ಮತ್ತೆ ಜೀವಶಾಸ್ತ್ರ 2 ತಗೊಳ್ತಾ ಇದ್ರಾ? ಓಕೆ. ನಮ್ಗೆ KHL ಅಂತ ಒಬ್ರು ಟೀಚರ್ ಇದ್ರು, SLC ಓದ್ಬೇಕಂದ್ರೆ ಅವ್ರು ತಗೊಳ್ತಾ ಇದ್ರು. ಓಕೆ, ಏನೇ ಅದೆಲ್ಲ ಜ್ಞಾಪಿಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ. ಜೀವಶಾಸ್ತ್ರ ತಗೊಳ್ತಾ ಇದ್ದಂತ ಟೀಚರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಏನ್ ಮಾಡ್ತಾ ಇದ್ದೀರಾ? ಇವತ್ತು ಈಗ ಹಬ್ಬಗಳಲ್ಲೆಲ್ಲ ಬಾಳೆಹಣ್ಣು ಜಾಸ್ತಿ ಉಳ್ಕೊಂಡ್ಬಿಡುತ್ತೆ. ಹಂಗೆ ರಸಾಯನ ಮಾಡ್ಕೊಂಡು ತಿಂತಾರೆ, ಸಲಾಡ್ ಮಾಡ್ಕೊಂಡು ತಿಂತಾರೆ. ಈಸಿ ಅಲ್ವಾ ಅದು? ಅದು ಈಸಿ ಮಾಡ್ಬಿಟ್ಟು ಸಕ್ಕರೆ ಅದೇ ತಿನ್ಬಿಡ್ತಾರೆ. ಹಂಗ್ ತಿಂದ್ರು ಇನ್ನೂ ಮಿಕ್ಬಿಡುತ್ತೆ. ಅವಾಗ ಏನ್ ಮಾಡೋದು? ಹಸು ಕೊಟ್ಬಿಡ್ತಾರೆ. ಇಲ್ಲ, ಹಸುಗೂ ಕೊಡಕ್ ನಮ್ಮ ಮನೆ ಹತ್ರ ಹಸುಗಳೇ ಬರಲ್ಲ. ಓಕೆ. ಅವಾಗ ಏನ್ ಮಾಡೋದು? ವೇಸ್ಟ್ ಆಗುತ್ತಲ್ಲ ಅನ್ಬಿಟ್ಟು
ಅದನ್ನ ಬಾಳೆಹಣ್ಣಿನ ಒಬ್ಬಟ್ಟು ಮಾಡ್ಬಿಡೋದು. ಜೀವಶಾಸ್ತ್ರದ ಕ್ರಿಯೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮುರಿದೋಗಿರುವಂತ ಬಾಳೆಹಣ್ಣುಗಳಂತೂ ಹಬ್ಬಕ್ಕೆ ಒಂದೊಂದು ಡಜನೇ ಇಡಬೇಕು ದೇವ್ರ ಮುಂದೆ. ಕಡಿಮೆ ಇಟ್ಟಿರೋ ಚೆನ್ನಾಗಿ ಕಾಣಲ್ಲ ನಮಗೆ, ದೇವ್ರಿಗಲ್ಲ. ಅದನ್ನ ಇಟ್ಬಿಡ್ತೀವಿ, ಆಮೇಲೆ ತಿನ್ಬೇಕಂದ್ರೆ ಹಿಂಸೆ, ಉಳಿದೋಗುತ್ತೆ ಹಿಂಸೆ, ಹಸು ಬರಲ್ಲ ಅಲ್ಲೊಂದು ಹಿಂಸೆ. ಏನ್ ಮಾಡಕ್ಕಾಗುತ್ತೆ? ಅದಕ್ಕೆ ಒಬ್ಬಟ್ಟನೆ ಮಾಡಿ ತೋರಿಸ್ತೀವಿ ಅಂತ ಬಂದಿದ್ದಾರೆ. ಮೇಡಮ್, ಒಬ್ಬಟ್ಟು ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ. ಬಾಳೆಹಣ್ಣಿನ ಒಬ್ಬಟ್ಟು ಬೇಕಾಗುವ ಸಾಮಗ್ರಿಗಳು: ಪಚ್ಚ ಬಾಳೆಹಣ್ಣು, ಬೆಲ್ಲ, ಗಸಗಸೆ, ಮೈದಾ ಹಿಟ್ಟು, ಚಿರೋಟಿ ರವೆ, ಅರಿಶಿನ, ತುಪ್ಪ, ಏಲಕ್ಕಿ ಪುಡಿ. 4 ಪ್ರಮಾಣದ ಮೈದಾ ಹಾಕಿದ್ರೆ 1 ಪ್ರಮಾಣದ ಚಿರೋಟಿ ರವೆನ ಹಾಕಿ ಕಲಸಿ ಇಟ್ಕೊಳ್ಳುವಂಥದ್ದು. ನೀರ್ ಹಾಕಿ ಕಲಸ್ಕೊಳ್ಳುವಂಥದ್ದಲ್ವಮ್ಮ ಅದು? ಎಣ್ಣೆನ ನೀರಾ? ನೀರು ಸ್ವಲ್ಪ ಎಣ್ಣೆ. ನೀರು ಸ್ವಲ್ಪ ಎಣ್ಣೆ. ಓಕೆ. ಈಗ ಮೊದಲು ಸ್ವಲ್ಪ ಚಿರೋಟಿ ರವೆನ ಹುರ್ಕೋಬೇಕು. ಹುರ್ಕೊಳ್ಳಿ. ಚಿರೋಟಿ ರವೆ ತಗೋಬೇಕಲ್ಲ ಇದಕ್ಕೆ? ಹೌದು. ಏನಕ್ಕೆ ಚಿರೋಟಿ ರವೆ? ನಾವು ಹಾಕೋ ಅವಲೇ ಕಲ್ಸ್ಕೊಂಡ್ಬಿಟ್ಟಿವಲ್ಲ ಕನಕ, ಇವಾಗ ಏನಕ್ಕೆ ಇದು? ಇಲ್ಲ, ಇದು ಕಲ್ಸಕ್ಕಲ್ಲ. ಇದು ಬಾಳೆಹಣ್ಣು ಬೆಲ್ಲ ಹಾಕಿ ಮಾಡಿದಾಗ ತುಂಬಾ ನೀರಾಗುತ್ತೆ, ಹೂರ್ಣ ಬರಲ್ಲ. ಇದು ಹುರಿದಿದ್ದು ರವೆ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಹೂರ್ಣಕ್ಕೆ. ಓಕೆ. ಅಮ್ಮ, ಎಷ್ಟು ಜನ ಮಕ್ಕಳು ನಿಮ್ಗೆ? 3 ಜನ. ಕಪ್ಪಾಗ್ಬಿಡ್ತದೆ, ಸಾಕಲ್ಲ? ಸಾಕು. ಏನ್ ಕೊಡ್ಲಿ ನಿಮ್ಗೆ ನಾನು? ಇವಾಗ ನಾನು ಇದು ಬಾಳೆಹಣ್ಣು ಮತ್ತೆ ಇದು ಮಿಕ್ಸ್ ಮಾಡ್ಕೋಬೇಕು. ಕೊಡ್ತೀನಿ ತಾಳಿ. ಓಕೆ. ಬಾಳೆಹಣ್ಣಲ್ಲ? ಬಾಳೆಹಣ್ಣು. ಅದೇ ಡೈರೆಕ್ಟ್ ಮಿಕ್ಸಿಂಗ್ ಬೌಲ್ಗೆ ಇದು ಬೇಡ ಅಂತ ಮಿಕ್ಸಿಗೆ ಹಾಕೊಂಡ್ಬಿಡ್ತಾ ಇದ್ದೀರಾ? ಮಿಕ್ಸಿಲ್ ಕಲ್ಸೋ ಅಗತ್ಯ ಏನಿಲ್ಲ, ಇದು ಪೇಸ್ಟ್ ಆಗ್ಬೇಕೀಗ. ಓಹೋ, ನೀರಾಗ್ಬಿಡಲ್ವಮ್ಮ? ಅದಕ್ಕೆ ಮತ್ತೆ ಚಿರೋಟಿ ರವೆ ಹಾಕಿ ಒಲೆ ಮೇಲೆ ಇಡ್ಬೇಕು, ಮತ್ತೆ ಅದು ಅವಾಗ ಗಟ್ಟಿ ಆಗುತ್ತೆ. ಇನ್ನೇನ್ ಹಾಕ್ಬೇಕು ಅದಕ್ಕೆ? ಬೆಲ್ಲ ಹಾಕ್ಬೇಕು. ಹಾಕಿ 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 ಆಗುತ್ತೆ. ಮೊದಲು ಇದೊಂದು ಚೂರು ಗ್ರೈಂಡ್ ಮಾಡಿ ಮಾಡ್ಕೊಳ್ಳಿ. ಏನ್ ಹಾಕೊಳ್ತಾ ಇರೋದಕ್ಕೆ ಇವಾಗ? ಬೆಲ್ಲ ಹಾಕೊಳ್ತಾ ಇದ್ದೀರಾ? ಹಾಕೊಳ್ಳಿಮ್ಮ. ಬಾಳೆಹಣ್ಣು ಜೊತೆಗೆ ಇವಾಗ ಬೆಲ್ಲ. ಎಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀರಾ ಟೀಚರ್? ಈಗ 3 ಬಾಳೆಹಣ್ಣು ತಗೊಂಡಿದೀನಿ. ಹೌದು. ಅದಕ್ಕೆ 1 ಕಪ್ನಷ್ಟು ಬೆಲ್ಲ. ಓಕೆ. ನೀರ್ ಹಾಕ್ಬಾರ್ದಲ್ಲ? ಇಲ್ಲ, ನೀರ್ ಹಾಕೋಂಗಿಲ್ಲ. ನೀರ್ ಹಾಕಿದ್ರೆ ಇದೇ ನೀರಾಗುತ್ತೆ ಸಾಕಷ್ಟು. ನೋಡಿ, ನೀರ್ ಹಾಕ್ತಲೇನೆ ಇಷ್ಟು ನೀರಾಗಿದೆ. ಇದಕ್ಕೆ ಹಾಕ್ಬೋಣ ಅಂತೀರಾ? ಇಲ್ಲ, ಅದಕ್ಕೆ ಹಾಕಲ್ಲ, ಬೇರೆ ಬಾಂಡ್ಲಿ ಬೇಕು. ಬಾಂಡ್ಲಿನಾ? ಇದು ಸಣ್ಣೂರು ಇದು. ಸದ್ಯಕ್ಕೆ ಪಾಯಸದ ಪರಿಸ್ಥಿತಿ ಇದೆ ಅದು. ಅದು ಒಬ್ಬಟ್ಟು ಪರಿಸ್ಥಿತಿಗೆ ತರಬೇಕು. ಕುದಿಸ್ಬೇಕಾ ಈಗ? ಅದೇ ಸ್ವಲ್ಪ ಬೆಲ್ಲ ಹಾಕಿದೀವಲ್ಲ, ಅದು ಬೆಲ್ಲ ಕರಗುತ್ತೆ, ನೀರಾಗುತ್ತೆ. ಕರಗದಾಗ ಅದೊಂಚೂರು ನೀರಾಗಿದ್ದು ಬೆಲ್ಲ ಪಾಕ ಬರುತ್ತಲ್ವಾ, ಆ ರೀತಿ ಪಾಕ ಆಗೋ ತನಕ ಇದು ಕೂಡಿಸಿ ಆಮೇಲೆ ಒಂಚೂರು ಚಿರೋಟಿ ರವೆ ಹಾಕ್ಬಿಡೋದು, ಹುರಿದಿದೀವಲ್ಲ. ಓಕೆ. ಏನೇನ್ ಮಾಡ್ತೀರಾ ನಿಮ್ಮನೆ ಯುಗಾದಿ ಹಬ್ಬಕ್ಕೆ ಯೂಶಲಿ ಅಮ್ಮ? ಸಾಮಾನ್ಯ ನಾವು ಬೇಳೆ ಒಬ್ಬಟ್ಟು ಮಾಡ್ತೀವಿ. ಈ ಸರಿ ಎಲ್ಲ ಬೇರೆ ಒಬ್ಬಟ್ಟು ಮಾಡ್ಬೇಕು ನೀವು. ನಮ್ಗೆಲ್ಲ ಬಾಳೆಹಣ್ಣು ಒಬ್ಬಟ್ಟು ತೋರ್ಬಿಟ್ಟು ನೀವು ಬೇಳೆ ಒಬ್ಬಟ್ಟು ಮಾಡಂಗಿಲ್ಲ. ಏನ್ ಹಾಕ್ಬೇಕು ಇವಾಗ? ರವೆ ಇಲ್ಲೇ ಇದೆ, ಹಾಕೋಣ? ಎಷ್ಟು ಹಾಕೋಣ? ಸ್ವಲ್ಪ ಹಾಕಿದ್ದೀನಿ. ಬಿಡಿ. ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಓಕೆ, ಸ್ಟವ್ ಆಫ್ ಮಾಡಿದ್ದೀನಿ. ಒಳ್ಳೆ ಪಾಕ ಬಂದಿದೆ ಅನ್ಕೊಂಡಿದ್ದೀನಿ. ಹೂರ್ಣ ಸ್ವಲ್ಪ ತಣ್ಣಗೆ ಮಾಡ್ಬೇಕೇನೋ ಅನ್ಸುತ್ತಲ್ಲ? ಹೌದು, ಸ್ವಲ್ಪ ತಣ್ಣಗೆ. ಇಲ್ಲಾಂದ್ರೆ ತಟ್ಟಕ್ಕಾಗಲ್ಲ. ತುಪ್ಪ ಏನು ಹಾಕ್ಬೇಕು ಅಂದ್ರೆ? 1 ಚಮಚ ತುಪ್ಪ ಹಾಕಿ. ತುಪ್ಪದ ವಿಷಯ ಮಾತಾಡಿ. 1 ನಿಮಿಷ ತಾಳಿ. ಇನ್ನೇನ ಕಲಿಸ್ಬೇಕು ಅದಕ್ಕೆ? ಏನಿಲ್ಲ. ಯಾವ್ಯಾವ ಬಾಳೆಹಣ್ಣಲ್ಲಿ ಮಾಡ್ಬೋದಮ್ಮ? ಇದು ಪಚ್ಚ ಬಾಳೆಹಣ್ಣಲ್ಲಿ ಮಾಡೋದೇ ಸೂಕ್ತ. ಬೇರೆದು ರಸಬಾಳೆಹಣ್ಣು, ಪುಟ್ಟ ಬಾಳೆಹಣ್ಣೆಲ್ಲ ಹೂರ್ಣ ಸ್ವಲ್ಪ ಸೇರ್ಕೊಳ್ಳಲ್ಲ. ಇದು ಜಿಗಿಟ್ ಇರುತ್ತೆ ಒಂಥರ. ಪಚ್ಚ ಬಾಳೆಹಣ್ಣು ಬೇಗ ಸೇರ್ಕೊಂಡ್ಬಿಡುತ್ತೆ. ಸಾಕಾ? ಆಯ್ತು. ಒಂದು ಅದಕ್ಕೆ ಬಂತಲ್ಲ, ಗಟ್ಟಿ ಇದೆ. ಶುರು ಮಾಡ್ಕೊಂಡ್ವಾ? ತಟ್ಕೊಂಡು ಹೆಂಚಿಟ್ಕೋಬೇಕಲ್ಲ ಅದಕ್ಕಿಂತ ಮೊದಲು? ಹೌದು. ಇವಾಗ ನೀವು ಫಸ್ಟ್ ತಟ್ಬಿಡ್ಬೇಕು. ಸುಮಾರು ಎಷ್ಟು 1 ಅವರ್ ಆಯ್ತಾ ನೀವು ನೆನೆಸ್ಕೊಂಡದನ್ನ? ಹೂರ್ಣನ ಕನಕನ? ಆಯ್ತು, 1 ಅವರ್ ಮೇಲೆ. 1 ಅವರ್ ಆಯ್ತು. ಅದಕ್ಕೆ ಏನೇನು ಹಾಕಿದೀವಿ? ಮೈದಾ ಮತ್ತೆ ಚಿರೋಟಿ ರವೆ, ಸ್ವಲ್ಪ ಅರಿಶಿನದ ಪುಡಿ. ಮೈದಾ 4 ಪ್ರಮಾಣದ ಇತ್ತು ಅಂದ್ರೆ 1 ಪ್ರಮಾಣದ್ದು ಚಿರೋಟಿ ರವೆನ ಹಾಕಿ ಕಲ್ಸ್ಕೊಂಡಿರ್ತಕ್ಕಂಥ ಇದದು. ಸೊಸೆ ಎಲ್ಲ ಅಡುಗೆ ಮಾಡ್ತಾರ ಚೆನ್ನಾಗಿ ಮನೇಲಿ? ನೀವು ಮಾಡ್ತೀರಾ, ಸೊಸೆಗೆ ಬಿಡ್ತೀರಾ? ಮಾಡ್ತಾರೆ, ಆದ್ರೆ ಅವರು ಕೆಲ್ಸಕ್ಕೆ ಹೋಗ್ತಿದ್ರಲ್ವಾ, ಅವ್ರಿಗೆ ಪುರ್ಸೊತ್ತಿಲ್ಲ. ಓ, ನೀವೇ ಮಾಡೋದಾ? ಈಗ ನಾನೇ ಮಾಡೋದು.
ಜೊತೆಗೆ ಇವಾಗ ಮಗು ಇದೆಯಲ್ಲ ಚಿಕ್ಕದು, ಓಕೆ 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 ಹಂಗಾಗಿ ಆ ಮಗು ನೋಡ್ಕೊಳಕ್ಕೆ ಅವ್ರಿಗೆ ಹೌದೌದು ಟೈಮ್ ಆಗ್ಬೇಕು. ತುಂಬಾ ದೊಡ್ಡದಾಗಿ ಬಂತಲ್ಲ, ಚಪಾತಿ ತರನೇ ಬಂದಿದೆ. ಕಿತ್ತೋಗ್ದಿದ್ರೆ ನಮ್ಮ ಪುಣ್ಯ. ಕೀಳಲ್ಲ. ಕೀಳಲ್ವಾ? ಓಕೆ, ನೋ ಚಾನ್ಸ್. ಎಣ್ಣೆ ತುಪ್ಪ ಏನು ಹಾಕೋದು ಬೇಡವಮ್ಮ ಇದಕ್ಕೆ? ಇಲ್ಲ ಇಲ್ಲ, ಏನು ಬೇಡ, ಹಂಗೆ ಇರ್ಲಿ. ಏನ ಇದು ಒಬ್ಬಟ್ಟಿದು. ಹೇಳಿಮ್ಮ. ಇದು ನಾವು ಹೋಳಿಗೆ ಅಂತ ಕರಿತಾರಲ್ಲ, ಹಾ, ಅದನ್ನೊಂದು ತೋರಿಸ್ಬಿಡ್ತೀನಿ. ತೋರಿಸಿ ತೋರಿಸಿ ತೋರಿಸಿ. ಏನ್ ಮಾಡ್ಬೇಕು ಈಗ? ಏನ್ ಕೊಡ್ಲಿ? ಬೇಯ್ಬೇಕದು. ಬೇಯ್ಬೇಕಾ? ಬೇಯ್ಬೇಕು. ಅಂದ್ರೆ ಹೋಳಿಗೆ ಅಂದ್ರೆ ಬೇರೆ ಅಂತನಾ? ಅಂದ್ರೆ ಅದ್ರದ್ದು ಪ್ರೆಸೆಂಟೇಶನ್ ಬೇರೆ. ಹೌದಾ? ಇದು ಇಷ್ಟಾಗ್ಲ ತೆಳ್ಳಗೆ ಇಷ್ಟಾಗ್ಲ ಮಾಡ್ಕೋತೀವಲ್ವಾ, ಅಷ್ಟಾಗ್ಲ ನೀವು ಊಟ ಕೂತ್ಕೊಂಡ್ರೆ ತಟ್ಟೆನೇ ಇರಲ್ವಲ್ಲ, ತಟ್ಟೆ ಅಷ್ಟಾಗ್ಲ ಒತ್ಕೊಂಡ್ಬಿಡೋದು. ಹೌದು. ಅದರಿಂದ ಹಾಕಕ್ಕೆ ಅದು ಜಾಗನೂ ಸಾಕಾಗ್ಬೇಕದು. ಅದಕ್ಕೆ ಫೋಲ್ಡ್ ಮಾಡ್ಬಿಡೋದಂತೀರಾ? ಅದೇ ಮಾಡಿ 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 ಮಾಡಿ. ಹೀಗೆ ಉಬ್ಬಿದ್ರೆ ಇನ್ನೊಂದ್ಸರಿ ಒಬ್ಬಟ್ಟು ಮಾಡ್ತೀವಿ ನಾವು ಅಂತ ಅರ್ಥ. ಹೌದಾ ಅಂತ ಹೇಳ್ತಾರೆ. ಒಬ್ಬಟ್ಟು ಮಾಡ್ಲೇಬೇಕು ಇನ್ನೊಂದ್ಸರಿ ನೀವು. ಅದಕ್ಕೆ ಹೇಳಿದ್ದು. ನಾವ್ ಇನ್ನೊಂದ್ಸರಿ ಒಬ್ಬಟ್ಟು ಗ್ಯಾರಂಟಿ ಮಾಡ್ತೀವಿ. ನಮ್ಮ ಅಡಿಗೆ ಮನೆಯಂತೂ ಒಬ್ಬಟ್ಟು ನಡೀತಾನೆ ಇರ್ತದೆ ಇನ್ನ. ಇದು ಹೋಳಿಗೆ ಪ್ರೆಸೆಂಟೇಷನ್. ತಿನ್ನುವಾಗ ಬಾಯಿಗೆ ಸಿಗುತ್ತಲ್ವಾ ಗಸಗಸೆ. ಹೌದೌದು, ಚೆನ್ನಾಗಿರುತ್ತೆ. ಕೊಡಕ್ ಮುಂಚೆ ಒಂದ್ ಮಾತು ಹೇಳಿಮ್ಮ. ಅವಾಗ್ಲೇ ನೆಕ್ಸ್ಟ್ ಏನು ಅಂತ ನೀವು ಕೇಳಿದ್ರಲ್ಲ, ಹೌದು, ಅವರು ಬಾಳೆಹಣ್ಣಿನ ಒಬ್ಬಟ್ಟು ಅಂದ್ರು. ಹೌದು. ಅವಾಗ ನಿಮ್ ಮುಖ ಹುಣಸೆ ಹಣ್ಣು ತಿಂದಂಗ್ ಮಾಡ್ಕೊಂಬಿಟ್ರಿ. ಅದಕ್ಕೆ ಇವಾಗ ತಿಂದ್ ನೋಡ್ಬಿಟ್ಟು ಹೇಳಿ ಮುಖ ಹೇಗಿಟ್ಕೋಬಹುದು ಅಂತ. ಓಕೆ ಓಕೆ ಓಕೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮಾಡೋಂಥ ಕ್ರಿಯೆ, ಮಾಡಿರುವಂಥ ವಿಧಾನ, ಕೊಟ್ಟಂಥ ಪ್ರೆಸೆಂಟೇಷನು ಸಖತ್ತಾಗಿ ಅದ್ಭುತವಾಗಿದೆ. ಎಷ್ಟೇ ಆದ್ರೂ ಟೀಚರ್ ಅಲ್ವಾ, ನಾವ್ಯಾವತ್ತಿರೋ ಸ್ಟೂಡೆಂಟ್ಸ್ಗಳೇನೇನೆ. ಓಕೆ, ಯಾವ ರೀತಿ ಇದನ್ನ ನಮ್ಮ ಟೀಚರ್ ಅವ್ರು ಮಾಡಿದ್ರು ಅಂತ ಒಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಬಾಳೆಹಣ್ಣಿನ ಒಬ್ಬಟ್ಟು ಮಾಡುವ ವಿಧಾನ. ಚಿರೋಟಿ ರವೆಯನ್ನು ಪ್ಯಾನ್ಗೆ ಹಾಕಿ ಹುರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ಪಚ್ಚ ಬಾಳೆಹಣ್ಣು ಹಾಕಿ ರುಬ್ಬಿ ಬೆಲ್ಲ ಸೇರಿಸಿ ಗ್ರೈಂಡ್ ಮಾಡಿ. ಇದನ್ನು ಒಂದು ಪ್ಯಾನ್ಗೆ ಹಾಕಿ ಸ್ವಲ್ಪ ಹೊತ್ತು ಬಾಡಿಸಿ ಹುರಿದ ಚಿರೋಟಿ ರವೆ, ಏಲಕ್ಕಿ ಪುಡಿ ಹಾಕಿ ಹೂರಣ ಗಟ್ಟಿಯಾಗುವವರೆಗೂ ಕಲಕುತ್ತೀರಿ. ನಂತರ ಹೂರಣ ತಣ್ಣಗಾಗಲು ಬಿಡಿ. ಕಣಕವನ್ನು ತೆಗೆದುಕೊಂಡು ಮಧ್ಯೆ ಹೂರಣ ಇಟ್ಟು ತುಂಬಿ ಲಟ್ಟಿಸಿ ಕಾದ ತವಾದ ಮೇಲೆ ಹಾಕಿ ತುಪ್ಪ ಹಾಕಿ ಒಬ್ಬಟ್ಟನ್ನು ಎರಡೂ ಕಡೆ ಬೇಯಿಸಿ. ಮೇಲೆ ಗಸಗಸೆ ಉದುರಿಸಿದರೆ ಬಾಳೆಹಣ್ಣಿನ ಒಬ್ಬಟ್ಟು ಸವಿಯಲು ಸಿದ್ಧ. ಏನು ಮಗು ಹೆಸರು? ಆಶುತೋಷ್. ಓಹೋ, ಸುಜಾತ್ ಅವರೇ, ನಿಮ್ಮ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. FM ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ತುಂಬಾ ಬ್ಯುಸಿ, ಮಗುನ್ ಕರ್ಕೊಂಡ್ ಬಂದಿದ್ದೀರಾ ಅಂತ. ನಿಮ್ಮ ಮನೆಯವರಿಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ಒಳ್ಳೆ ಅದ್ಭುತವಾಗಿರುವಂತ. ಏನೋ ಗಲಾಟೆ ಮಾಡ್ತಿದ್ಯಾ? ಏನೋ ಕಾಣ್ತಿದೆ. ಬೇಕೇನೋ ಇದು ನಿಂಗೆ? ಬಾಳೆಲ್ಲ ತಿನ್ಬಾರ್ದು ಕಣ, ಶೀತ ಬಂದ್ಬಿಡುತ್ತೆ. ಮಮ್ಮು ಬೇಕಾ? ಬೇಕಾ? ಬೇಡ ಶುಂಠಿರಮ್ಮ, ಬೇಡ. ಓಕೆ, ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡ್ತಾರೆ ಅತ್ತೆ ಅಡಿಗೆ? ಖಂಡಿತ ಸೂಪರ್ ಆಗಿ ಮಾಡ್ತಾರೆ. ಸೂಪರ್ ಆಗಿ ಅತ್ತೆಯವರು ಮಾಡ್ತಾರೆ ಅಂತ ಸುಜಾತ ಅವ್ರು ಹೇಳಿದ್ದಾರೆ. ಸ್ವಲ್ಪ ಟೇಸ್ಟ್ ಮಾಡಿ. ಮುರಳೀಧರ ಅವ್ರ ಬಗ್ಗೆ ಒಂದ್ ಮಾತು ಹೇಳೋದಾಗಿದ್ರೆ, ಹೇಳಿ. ದ್ವಾಪರ ಯುಗದ ಕೃಷ್ಣನ್ಗಿಂತ ಕಲಿಯುಗದ ಮುರಳೀಧರ ತುಂಬಾ ಫೇಮಸ್. ಯಾಕೆ ಅಂತೀರಾ? ಹೇಳಿ. ಮುರಳೀಧರ್ ಅವ್ರಿಗೆ ಚಿಕನ್ ಅಂದ್ರೆ ಬಹಳ ಇಷ್ಟ, ಖಾರ ಅಂದ್ರೆ ಬಹಳ ಇಷ್ಟ ಅಂತ ಬಹುಶಃ ಕನ್ನಡಿಗರಿಗೆ ಎಲ್ಲರಿಗೂ ಗೊತ್ತಾಗಿದೆ. ಅದು ಒಗ್ಗರಣೆ ಡಬ್ಬಿಯಿಂದ. ಥ್ಯಾಂಕ್ ಯು. ಏನ್ ಥ್ಯಾಂಕ್ ಯು ಹೇಳೋದು ಇದಕ್ಕೆ ನಾವು? ಓಕೆ, ಫಸ್ಟು ಟೀಚರ್ ಅವ್ರು ಮಾಡಿರುವಂತದ್ದು. ನಿಜವಾಗ್ಲೂ ಹೇಗಿತ್ತು ಹೇಳಿ. ಅಕಸ್ಮಾತ್ ಸುಮ್ಗೆ ಚೆನ್ನಾಗಿದೆ ಅದ್ಭುತ ಅಂತ ಹೇಳಿ. ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಇದು ಹೆಂಗಂದ್ರೆ ಒಬ್ಬಟ್ಟು ತಿಂತಾ ಇದೀವಿ ಅಂತ ಅನ್ಸಲ್ಲ. ನಾವು ಮೊದಲ ಚಪಾತಿಗೆ ಬಾಳೆಹಣ್ಣು ಹಾಕೊಂಡು ಸುತ್ಕೊಂಡು ತಿಂತಾ ಇದ್ವಿ. ಚಪಾತಿಗೆ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಬಾಳೆಹಣ್ಣು ಹಾಕ್ಬಿಟ್ಟು ಹಿಂಗೆ ಸುತ್ಕೊಂಡು ತಿಂತಾ ಇದ್ವಿ. ಫೀಲಿಂಗ್ ಅದೇ ಥರ ಅನ್ಸುತ್ತೆ. ಯಾಕಂದ್ರೆ ಅದು ಆ ಒಬ್ಬಟ್ಟಿಂದು ಅಂದ ತಕ್ಷಣ ಸ್ವಲ್ಪ ಜಾಸ್ತಿ ಸಿಹಿ ಬೇಕು ಅಂತ ನನಗೆ ಪ್ರಾಕ್ಟಿಕಲ್ ಆಗಿ ಅನ್ಸುತ್ತೆ. ಬಟ್ ಇದೊಂಥರ ಮೈಲ್ಡು, ಒಂಥರ ಜಾಸ್ತಿ ಸಿಹಿ ಇರಲ್ಲ,
ಒಂಥರ ಸಖತ್ತಾಗಿರುತ್ತೆ. ಯಾವಾಗಲೂ ಒಂದೇ ಥರ ಒಬ್ಬಟ್ಟು ತಿಂತಾ ಇರ್ತೀರಾ, ಈ ಥರ ವಿಶೇಷವಾದಂಥ ಒಬ್ಬಟ್ಟುಗಳನ್ನು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ. ಟೀಚರ್ ಅವರು ಬಂದಿದ್ರು, ಚೆನ್ನಾಗಿದೆ. ಥ್ಯಾಂಕ್ ಯು ಸುಜಾತಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಕುಡುಂಬ. ಥ್ಯಾಂಕ್ ಯು ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಅಂಜಲಿ ಅಂತ ಸರ್. ಅಂಜಲಿ ಅವರೇ, ಎಲ್ಲಿಂದ? ಉತ್ತರಳ್ಳಿಯಿಂದ ಏನ್ ಮಾಡ್ಕೊಂಡಿದ್ದಾರೆ ಅಂಜಲಿ ಅವರೇ? ನಾನು ಹೌಸ್ ವೈಫ್ ಸರ್. ಓಕೆ, ಯಜಮಾನ್ರು ಏನ್ ಮಾಡ್ತಾರೆ? ಅಕೌಂಟ್ಸ್ ಆಫೀಸರ್ ಆಗಿದ್ದಾರೆ. ಎಲ್ಲಿ? ಅವರು KPCL ಕರ್ನಾಟಕ ಪವರ್ ಕಾರ್ಪೊರೇಷನ್. ಪವರ್ ಕಾರ್ಪೊರೇಷನ್ ಅಲ್ಲಿ ಅಕೌಂಟ್ಸ್ ಆಫೀಸರ್ ಆಗಿದ್ದಾರೆ. ನಮಗೇನೋ ಸ್ವೀಟ್ ಮಾಡ್ತೀವಿ ಯುಗಾದಿ ಹಬ್ಬ ಸ್ಪೆಷಲ್ ಅಂತ ಬಂದಿದ್ದೀರಾ ನೀವು. ಏನ್ ಸ್ವೀಟ್ ಮಾಡ್ತಾ ಇದ್ದೀರಾ? ಸರ್ ನಾನು ಚಿರೋಟಿ ರವೆನಲ್ಲಿ ಸ್ವೀಟ್ ಮಾಡ್ತೀನಿ ಸರ್. ಏನದ ಹೆಸರು? ಅದು ರವಾ ಸಂಜೀರಾ ಅಂತ ಅದ್ರ ಹೆಸರು. ರವಾ ಸಂಜೀರಾ ಸ್ಪೆಷಲ್ ಆಗಿದೆ ಸರ್. ಏನ್ರಿ ಅದು? ಬಾದುಷಾ ಟೈಪ್ ಬರುತ್ತೆ. ಓಕೆ, ಅಂದ್ರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಓಕೆ, ರವಾ ಸಂಜೀರಾವನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಅದ್ಭುತವಾಗಿರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯುಗಾದಿ ಹಬ್ಬಕ್ಕೆ ಮಾಡ್ಕೋಬಹುದು. ಇದು ಸ್ಪೆಷಲ್ ಆಗಿರುತ್ತೆ ಮುರಳಿ ಅವರೇ ಅಂತ ಅಂಜಲಿ ಅವ್ರು ಬಂದಿರ್ಬೇಕಾಗಿ ಇನ್ ಯಾಕೆ ತಡ ಮಾಡೋದು? ಅಂಜಲಿ ಅವರೇ ಮಾಡಕ್ಕೇನೆ ಅಂತ ಹೇಳಿದ್ರೆ ಹೇಳಿ. ರವಾ ಸಂಜೀರಾ ಬೇಕಾಗುವ ಸಾಮಗ್ರಿಗಳು: ಚಿರೋಟಿ ರವೆ, ಸಕ್ಕರೆ, ಏಲಕ್ಕಿ ಪುಡಿ, ಹಾಲು, ಅಡುಗೆ ಸೋಡಾ, ತುಪ್ಪ, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಉಪ್ಪು, ಎಣ್ಣೆ. ಏನ್ ಮಾಡ ಈಗ? ಸರ್ ಅದು ಬೌಲ್ ಬೇಕು ನನಗೆ. ಬೌಲ್ ಬೇಕಾ? ಮಿಕ್ಸ್ ಮಾಡಕಮ್ಮ? 3 hours ಕಲಸಿಡ್ಬೇಕು. ಇವಾಗ ನಾನು ಏನ್ ಕೊಡ್ಲಿ? ಬೌಲ್ ಕೊಡಿ, ನಾನು ಕಲ್ಸೋದನ್ನ ತೋರಿಸ್ತೀನಿ. ಬಟ್ ಇದು ಕಲ್ಸಿರೋದ ತಂದಿದ್ದೀರಾ? ರೆಡಿ ಇದೆ. ಓಕೆ, ಇಟ್ಕೊಳ್ಳಿ. ಮಾಡಿ. ಏನಿದು? ಇದು ರವೆ, ಚಿರೋಟಿ ರವೆ. ಆಯ್ತು. ಇದನ್ನ ಒಂದು 3-4 ಮಾಡಬೇಕು ಅಂತಂದ್ರೆ 1-2 ಸ್ಪೂನ್ ಹಾಕೊಂಡ್ರೆ ಸಾಕು. ಹಾಲ್ನ ಬಿಸಿ ಮಾಡ್ಕೋಬೇಕು ನಾನು. ಹಾಲ್ನ ಬಿಸಿ ಮಾಡಬೇಕು. ಇದು ಸಾಕಾಗ್ಬೋದಲ್ಲ ಹಾಲು ಕಾಯಿಸಕ್ಕೆ? ಹಾ, ಸಾಕು. 1-2 ಸ್ಪೂನ್ ಹಾಲು ಹಾಕ್ತೀನಿ. ಆಯ್ತು. 1-2 ಸ್ಪೂನ್ ನೀರು ಹಾಕ್ತೀನಿ. 2 ಸ್ಪೂನಾ? ಅಷ್ಟೇ ಸಾಕು. ಅಂಜಲಿ ಅವರೇ, ಏನ್ ಮಾಡ್ತಾ ಇದ್ದೀರೋ ಏನೋ? ಇಲ್ಲ, ಫಸ್ಟ್ ಅಕೌಂಟ್ಸ್ ಆಫೀಸರ್ ಬಂದಿದ್ದಾರೆ ಇವತ್ತು ನಿಮ್ಮ ಜೊತೆಗೆ. ಇಲ್ಲ ಸರ್, ಬಂದಿಲ್ಲ. ಅವ್ರು ಬರ್ಬೇಕಾಗಿತ್ತು, ಕೇಳ್ಬೋದಾಗಿತ್ತು ನಾವು. 2 ಸ್ಪೂನ್ ನೀರಾ? ಹಾ, ಸ್ವಲ್ಪ. ಒಂದು ಸಾಕಾ? ಇನ್ನೊಂಚೂರಾಗಿ. 2. ಓಕೆ ಸರ್. ಒಂದು ಸ್ವಲ್ಪ ಬೆಚ್ಚಗಾದ್ರೆ ಸಾಕಿದ್ದು. ಓಕೆ, ಇದಕ್ಕೆ 1 ಚಿಟಿಕೆ ಸೋಡಾ ಹಾಕೋತೀನಿ. ಹಾಕಿ. ಮತ್ತೆ ಒಂಚೂರು ಸಾಲ್ಟ್ ಬೇಕು ನನಗೆ. ಕೈಗೆ ತೊಗೊಂಡು. ಅದು ಅಷ್ಟೇ, 1 ಚಿಟಿಕೆ ಅಷ್ಟೇ. ಓಕೆ, ಇದು ಕಾದೋಗಿದೆ. ಹಾ, ಪರವಾಗಿಲ್ಲ, ತೊಂದರೆ ಇಲ್ಲ. 3 ತೊಂದರೆ ಇಲ್ಲ, ಆಫ್ ಮಾಡ್ಬಿಡಿ ಇದನ್ನ. ತುಪ್ಪ ಹಾಕೋತೀನಿ ಸ್ವಲ್ಪ. ಒಂದು 1/4 ಸ್ಪೂನ್ ಸಾಕು. ಓಕೆ, ತುಂಬಾ ಕಡಿಮೆ ಮಾಡ್ತಾ ಇದೀವಲ್ಲ, ಓಕೆ, ಕ್ವಾಂಟಿಟಿ ಸ್ವಲ್ಪ ಕಡಿಮೆ. ಇದು ಹಾಕೋಣ. ಬಿಸಿ ಇರ್ಬೋದಲ್ಲ? ಅದೇ ಒಂಚೂರು ಹಾರಬೇಕದು. ಕೈದ್ ಬಿಡಿ. ಕಾಯಿಸಿರುವಂತ ಹಾಲು, ಅದು 2 ಸ್ಪೂನ್ ಹಾಲು, 2 ಸ್ಪೂನ್ ನೀರು ಪೂರ್ತಿ ಹಾಕ್ಬಿಡ್ಲಾ? ಹಾಕಿ ಸರ್. ಸ್ವಲ್ಪ ತೆಳ್ಳಗೂ ಆಗ್ಬಾರ್ದು. ಮತ್ತೆ ಸ್ವಲ್ಪ ಬೇಕಾ? ಇಲ್ಲ, ಬೇಕಿಲ್ಲ ಸರ್. ತುಪ್ಪ ಸ್ವಲ್ಪ ತುಪ್ಪ ಹಾಕೋತೀನಿ. ಹದ ಬರ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ಕಲಸಿಟ್ಟು. ಇದನ್ನ ಎಣ್ಣೆಲಿ ಕರಿತೀರಾ? ಕರಿಯೋದೆ. ಅದೇ ಎಣ್ಣೆ ಇಟ್ಕೊಳ್ಳೋಕೋಸ್ಕರ ಕೇಳಿ. ಹೌದೌದು, 3-4 hours ನೆನ್ಸಿಡ್ಬೇಕು ಆಕ್ಚುಲಿ ಇದನ್ನ. ಇಲ್ಲ ಅಂದ್ರೆ ನೈಟ್ ಪೂರ್ತಿ ನೆನೆಸಿಬಿಟ್ಟು ಮಾರ್ನಿಂಗ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಓಕೆ ಅಂಜಲಿ ಅವರೇ, ಅದು ಚೆನ್ನಾಗಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀರಾ. ಅದಕ್ಕೊಂದು 2-3 ಅವರ್ ಬಿಟ್ರೆ ಚೆನ್ನಾಗಿರುತ್ತೆ. ಓವರ್ ನೈಟ್ ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದೊಂದು ಸೈಡ್ಗೆ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು? ಈಗ ಪ್ಯಾನ್ ಇಟ್ಕೊಂಡು ಪಾಕ ಮಾಡ್ಕೊಂಡು ಬಿಡೋಣ. ಪಾಕ ಮಾಡ್ತೀರಾ? ನೀರು, ಇದಕ್ಕೆ ಮುಳುಗೋ ಅಷ್ಟು ಸಕ್ಕರೆ ಹಾಕಿದ್ರೆ ಸಾಕು. ಹೌದಾ? ಇದು ಮುಳುಗೋ ಅಷ್ಟು ಸಕ್ಕರೆ. ಓಕೆ, ಅಂದ್ರೆ ಅದು ಸ್ವಲ್ಪ ಮಂದ ಬರಬೇಕು. ಓಕೆ, ಗಟ್ಟಿ ಪಾಕ. ಗಟ್ಟಿ ಬೇಕು ಅಷ್ಟೇ. ಮತ್ತೆ ಅದಕ್ಕೆ ಏಲಕ್ಕಿ ಪುಡಿ ಹಾಕೋಬಿಡ್ತೀನಿ. ಸಾಕನ್ಸುತ್ತೆ. ಸಾಕು. ಅದು ಪಾಕ ರೆಡಿ ಆಗ್ತಾ ಇರಲಿ, ಸಿಮ್ಮಲ್ಲಿ ಇಟ್ಬಿಡಿ. ನಾನು ಅಷ್ಟರಲ್ಲಿ ಇದನ್ನ ಲಟ್ಸ್ಕೊಳ್ಳಿ. ಎಣ್ಣೆಲಿ ಕರಿಬೇಕಾ ಅಥವಾ ಎಣ್ಣೆ? ಹೌದು, ಎಣ್ಣೆ ಕರಿಬೇಕು. ಸದ್ಯಕ್ಕೆ ಏನ್ ಬೇಡ, ಈಗ ಇದಾಗ್ಲಿ ಆಗ್ಲಿ, ಅದು ಪಾಕ ರೆಡಿ ಆಗ್ಬಿಡ್ಲಿ. ಆಯ್ತು. ಇದು ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಅಡಿಗೆ ಅಂಜಲಿ ಅವರೇ? ಇದು ನನ್ನ ಫ್ರೆಂಡ್ ಒಬ್ರು ಹೇಳ್ಕೊಟ್ಟು ಸರ್, ಸುಜಾತ ಅಂತ ಹೇಳಿ. ಎಲ್ಲಿದ್ದಾರೆ ಅವರು? ಈಗ ಬಂದಿದ್ದಾರೆ, ನನ್ನ ಜೊತೆ ಬಂದಿದ್ದಾರೆ. ನಿಮ್ ಜೊತೆನೇ ಬಂದಿದ್ದಾರಾ? ಓಕೆ. ಇದೆಷ್ಟು ತೆಳುವಾಗಿ ಲಟ್ಟಿಸ್ಕೊಂತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಹೌದೇನು? ಮತ್ತೆ ಕಿತ್ತೋಗಲ್ಲ. ಎಷ್ಟು ನೀವು ಎಷ್ಟು ತಿನ್ನಾಗಿ ಲಟ್ಟಿಸ್ಕೊಂಡ್ರು ಅದು ಬರ್ತಾರೆ. ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಆಯ್ತು. ಈಗ ಈ ತರ ಹಿಂಗ್ ಮಾಡ್ಕೊಂಡು ತುಪ್ಪನ ಹಾಕೋಬೇಕು. ತುಪ್ಪನ ಸವರ್ಕೋಬೇಕು, ಸ್ಪ್ರೆಡ್ ಮಾಡ್ಬೇಕು. ಆಯ್ತು. ಈ ತರ ಮಾಡ್ಕೊಂಡು ಅಕ್ಕಿ ಹಿಟ್ಟನ್ನ ಇದ್ರ ಮೇಲೆ ಒಂಚೂರು ಅಕ್ಕಿ ಹಿಟ್ಟು ಸ್ವಲ್ಪ ಈ ತರ ಸ್ಪ್ರೆಡ್ ಮಾಡ್ಕೋಬೇಕು. ತುಪ್ಪದ ಮೇಲೆ ಅಕ್ಕಿ ಹಿಟ್ಟು ಸ್ಪ್ರೆಡ್ ಮಾಡಿ ಮತ್ತೆ ಇದನ್ನ ಈ ತರ ಫೋಲ್ಡ್ ಮಾಡಬೇಕು. ಡಬಲ್ ಫೋಲ್ಡಿಂಗ್. ಆಯ್ತು. ಎರಡೂ ಕಡೆ ಈ ತರ ಫೋಲ್ಡ್ ಮಾಡಿ ಮತ್ತೆ ಇದನ್ನ ಈ ತರ ಫೋಲ್ಡ್ ಮಾಡಿ. ಓಕೆ. ರಿವರ್ಸ್ ಮಾಡಿ ಈ ಕಡೆ ಒಂದ್ಸರಿ ಪ್ರೆಸ್ ಮಾಡಿ ಮತ್ತೆ ಈ ಕಡೆ ಪ್ರೆಸ್ ಮಾಡಬೇಕು. ಏನಿದೆ ಹೆಸರು ಹೇಳಿ? ರವಾ ಸಂಜೀರಾ ಅಂತೇಳಿ. ರವಾ ಸಂಜೀರಾ.
ಈ ಥರ ಮಾಡಾದ್ಮೇಲೆ ಆಯಿಲ್ ಇಟ್ಕೋಬೇಕು. ಕರಿಬೇಕಲ್ಲ ಅದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮಕ್ಳಿಗೆ ಏನು ಇಷ್ಟ ನೀವು ಮಾಡೋದು? ವೆಜ್ ಪಲಾವ್ ಇಷ್ಟಪಡ್ತಾರೆ. ಓಕೆ. ಸ್ವೀಟ್ ಏನು ಜಾಸ್ತಿ ಇಷ್ಟಪಡಲ್ಲ, ಖಾರನೇ ಇಷ್ಟಪಡ್ತಾರೆ. ತುಪ್ಪದ ಮೇಲೆ ಸ್ವಲ್ಪ ಕಡಲೆ ಅಕ್ಕಿ ಹಿಟ್ಟು ಹಾಕಿ ಫೋಲ್ಡಿಂಗು. ಅಕ್ಕಿ ಹಿಟ್ಟು ಹಾಕೋದೇನಕ್ಕೆ? ಕ್ರಿಸ್ಪಿ ಆಗಿರ್ಲಿ. ಓಕೆ, ಕರೆದ್ಬಿಡೋಣ. ನೋ ಪ್ರಾಬ್ಲಮ್. ಪೂರಿ ತರ ಆಯ್ತು. ಸ್ವಲ್ಪ ಬ್ರೌನು ಬರ್ತಾ ಇದೆ. ಗೋಲ್ಡನ್ ಬ್ರೌನ್ ಬರೀ ಸಾಕು. ಸಾಕಾ? ಅಷ್ಟೇ ನೆನ್ಸೋದು ಎತ್ತೆ ತರದೇನಾ? ಕೊಬ್ಬರಿನೂ ಗಸಗಸೆನ ಹಾಕ್ಬಿಡ್ಬೇಕು. ಇದ್ರ ಮೇಲೆ ಹಾಕ್ತೀನಿ, ಆಮೇಲೆ ಹಾಕೊಂಡು ಇನ್ನೊಂದಕ್ಕೆ ಹಾಕೊಂಡು. ಗಸಗಸೆ ಮತ್ತೆ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಆಯ್ತು. ಮುರಳಿಯವರೇ, ಸ್ಪೆಷಲ್ ರವಾ ಸಂಜೀರ. ಕರೆಕ್ಟು, ರವಾ ಸಂಜೀರಾಗೇನೋ ಮಾಡಿದ್ರಿ. ಇದು ಯಾವಾಗ ಕಟ್ ಮಾಡ್ಕೊಂಬನ್ರಿ ಹಣ್ಣನ್ನ? ಏನೋ ಬರ್ಕೊಂಬಂದಿದಿಲ್ಲ, ಏನಪ್ಪ ಇದು? ಕಲರ್ ಎಲ್ಲ ಹಾಕ್ಬಿಟ್ಟಿದ್ದೀರಾ? ಐ ಲವ್ ಜಿ ಕನ್ನಡ. ತುಂಬಾ ಚೆನ್ನಾಗಿ ಮಾಡ್ಕೊಂಬಂದಿದ್ದೀರಾ. ಟೇಸ್ಟ್ ಮಾಡಿ ಹೇಳಿ ಸರ್ ಹೇಗಿದೆ. ಏನು ಆಪಲ್ನ ಸ್ವೀಟ್ನ? ಈ ಸ್ವೀಟ್ನ ಹೇಳಿ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತ ಅಂಜಲಿ ಅವರು ಅದ್ಭುತವಾಗಿರುವಂತಹ ಒಂದು ಸಿಹಿ ಪದಾರ್ಥವನ್ನ ಮಾಡಿ ತೋರಿಸಿದರೆ. ಯುಗಾದಿ ಹಬ್ಬದ ದಿನ ಒಬ್ಬಟ್ಟಿನ ಜೊತೆಗೆ ಒಂದು ಆರಾಮಾಗಿ ಈಸಿಯಾಗಿ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ಕೊಬೋದು ಮುರಳಿ ಅಂತ ಮಾಡಿ ತೋರಿಸಿದ್ದಾರೆ. ಯಾವ ರೀತಿ ಈಸಿಯಾಗಿ ಮಾಡಿದ್ರು ಅಂಜಲಿ ಅವರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ರವಾ ಸಂಜೀರ ಮಾಡುವ ವಿಧಾನ: ಒಂದು ಪಾತ್ರೆಗೆ ಸ್ವಲ್ಪ ಹಾಲು, ನೀರು ಹಾಕಿ ಬಿಸಿಯಾಗಲು ಬಿಡಿ. ಒಂದು ಬೌಲ್ಗೆ ಚಿರೋಟಿ ರವೆ, ಅಡುಗೆ ಸೋಡಾ, ಉಪ್ಪು, ತುಪ್ಪ, ಬಿಸಿ ಹಾಲು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಸುಮಾರು 3 ಗಂಟೆಗಳ ಕಾಲ ನೆನೆಯಲು ಬಿಡಿ. ಒಂದು ಪಾತ್ರೆಗೆ ನೀರು, ಸಕ್ಕರೆ, ಏಲಕ್ಕಿ ಪುಡಿ ಹಾಕಿ ಗಟ್ಟಿ ಪಾಕ ಮಾಡಿಕೊಳ್ಳಿ. ನೆನೆದ ಹಿಟ್ಟನ್ನು ಮೈದಾ ಹಿಟ್ಟಲ್ಲಿ ಅದ್ದಿ ತೆಳ್ಳಗೆ ಲಟ್ಟಿಸಿ ಮೇಲೆ ತುಪ್ಪ ಹಚ್ಚಿ ಅಕ್ಕಿ ಹಿಟ್ಟು ಉದುರಿಸಿ ಮಧ್ಯಕ್ಕೆ ಮಡಿಸಿ ಅಂಚುಗಳನ್ನು ಮಡಿಸಿ ಪ್ರೆಸ್ ಮಾಡಿ ಕಾದ ಎಣ್ಣೆಗೆ ಹಾಕಿ ಕರಿದು ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗೆದು ಮೇಲೆ ಗಸಗಸೆ, ಒಣಕೊಬ್ಬರಿ ಉದುರಿಸಿದರೆ ಸಿಹಿ ರವಾ ಸಂಜೀರ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡಾ? ಖಂಡಿತ ಸರ್. ಚೆನ್ನಾಗಿರುತ್ತಾ? ತುಂಬಾ ಚೆನ್ನಾಗಿರುತ್ತೆ. ಅಂಜಲಿ ಮನೆಯಲ್ಲೇ ಬಿಟ್ಟು ಬಂದ್ಬಿಟ್ಟಿದೀಯ ಮರ್ತು. ಮಕ್ಕಳೆಲ್ಲ ಎಷ್ಟು ಕಷ್ಟಪಟ್ಟು ನೈಟ್ ಮಾಡಿದ್ದು. ಇದಕ್ಕಿದಂಗೆ 3ನೇ ಪಾರ್ಟಿ ಎಂಟ್ರಿ ನಮ್ಮ ಅಡಿಗೆ ಮನೆಯಲ್ಲಿ. ಯಾರು ಇವರು? ಇವರು ನನ್ನ ಕ್ಲೋಸ್ ಫ್ರೆಂಡ್ ಸುಜಾತ ಅಂತ ಸರ್. ಓ, ಇದು ಹೇಳ್ಕೊಟ್ಟವ್ರು ಅವರೇನಾ? ಹೌದು ಸರ್, ಖಂಡಿತ. ಇದೇನ್ರಿ ಇದು? ಇದು ನಿಮ್ಗೋಸ್ಕರ ನನ್ನ ಮಕ್ಕಳು. ನಾಯ ಬೇಕಾ? ಏನಾದ್ರು ಅನ್ಕೊಳ್ಳಿ ಸರ್. ನಾಯಿ ತರ ಕಂಡ್ರೆ ತೋರಿಸಿ ಕಡೆ. ಪಪ್ಪಿ. ಒಂಥರ ಚೆನ್ನಾಗಿದೆ ಬಿಡಿ. ನಿಮ್ಗೋಸ್ಕರ ಸರ್, ನಿಮ್ ಜೊತೆ ಇರ್ಲಿ ಅಂತ ಕರ್ಕೊಂಡ್ಬಿಡಿ. ಥ್ಯಾಂಕ್ ಯು. ಕೊಟ್ಬಿಡಿ ಫಸ್ಟ್ ದಿನ. ಹೇಳಿ ಸರ್. ಅಡಿಗೆ ಮನೆಗೆ ಒಂದು ನಾಯಿ ಬಂತು. ನಮ್ಮ ಮಗಂದು ಬಿಟ್ಟಿದೆಲ್ಲ ತಿನ್ನಕ್ಕೆ ಯಾರು ಇಲ್ಲ ಅನ್ಕೊಂಡಿದ್ದೆ. ಸರಿಯಾಗಿರೋದೇ ಕೊಟ್ಟವ್ರು ಅಂಜಲಿ ಅವರು. ಓಕೆ ಅಂಜಲಿ ಅವರೇ, ಇದು ಇಲ್ಲಿ ಇರ್ಲಿ. ನಾಯಿ ಮುಂಡೆದಿಲ್ಲ ಇರ್ಲಿ. ಓಕೆ, ಟೇಸ್ಟ್ ಮಾಡ್ಬಿಡ್ಲಾ? ಓಕೆ ಸರ್, ನೋಡಿ. ಚೆನ್ನಾಗಿ ಬಂದಿಲ್ಲ ಅಂದ್ರೆ ನಿಮಗೆ ಬೈಯಲ್ಲ. ವೆಯ್ಟ್ ಇಲ್ಲಪ್ಪ, ವೆಯ್ಟ್ಲೆಸ್ ಇದು. ಪಾಕ ಅದಕ್ಕೆ ಒಂದ್ ಸ್ವಲ್ಪ ಪಾಕದಲ್ಲಿ ಚೆನ್ನಾಗಿ ನೆಂದ್ರೆ ಚೆನ್ನಾಗಿರುತ್ತೆ. ನೆಂದ್ರೆ ಚೆನ್ನಾಗಿರುತ್ತೆ. ವೇಟ್ ಮಾಡಿ ತಿಂದ್ರೆ ಚೆನ್ನಾಗಿ. ಹೇಗಿದೆ ಸರ್? ಚೆನ್ನಾಗಿದೆ. ಏನೋ ಬೇರೆ ಹೆಸರು ಹೇಳ್ತಾ ಇದೀರಾ ನೀವು? ರವೆಲ್ ಮಾಡಿರೋದನ್ನ ಮದರ್ಶಾನೆ ಸ್ಪೆಷಲ್ ಆಗಿ ಫೋಲ್ಡ್ ಮಾಡಿರೋದು, ಅದು ಡಿಫ್ರೆಂಟ್ ಆಗಿ. ಬಹಳ ಖುಷಿ ಆಗೋಯ್ತು. ಹೇಳ ಅಂತ. ಓಕೆ, ನನಗೆ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು, ಪೂನಾದವಳು. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಟ್ಟಿದ್ದೆ. ಕರ್ಕೊಂಡ್ಬಂದಿಲ್ಲ ಅವ್ರನ್ನ? ಅವ್ರು ಚಿತ್ರದುರ್ಗ ಇದ್ದಾರೆ. ಪಾಪ ಚಿತ್ರದುರ್ಗ ಬಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಅನ್ಸಿದ ಪ್ರಕಾರ ಇದೊಂದು 1 ಅವರ್ ನೆನ್ಸಿಟ್ರೆ ಆಮೇಲೆ ತಗೊಂಡ್ರೆ ತುಂಬಾ ಸಖತ್ತಾಗಿರುತ್ತೆ ಅನ್ಕೊಂಡಿದ್ದೀನಿ. ಕರೆಕ್ಟು, ಅದೇನೋ ಚೆನ್ನಾಗಿ ಸಖತ್ತಾಗಿ ಹಾಡು ಹೇಳ್ತೀನಿ ಅಂತೀರಿ. ಒಂದು ಆಡ್ಬಿಡಿ ನೋಡೋಣ. ಹೇಳಿ, ಪರವಾಗಿಲ್ಲ, ಕೇಳ್ಬೋಣ. ನಗ್ಬಾರ್ದು ಸರ್. ಇಲ್ಲ, ಹೇಳಿ. ಎದೆ ತುಂಬಿ ಹಾಡಿದೆನು ಅಂದು ನಾನು
ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನು ಅಂದು ನಾನು. ಬೇಜಾನ್ ಸಖತ್ತಾಗಿ ಹೇಳ್ತೀರಾ, ಪ್ರಾಕ್ಟೀಸ್ ಮಾಡಿದ್ರೆ ಮಾಡ್ಕೊಳ್ಳಿ. ಎಲ್ಲ ಇವ್ರು ಕೆಲ್ಸಕ್ಕೆ ಹೋಗಿರ್ತಾರೆ, ಮಗ ಇಂಜಿನ್ ಓದ್ತಾ ಇರ್ತಾನೆ, ಮನೇಲಿ ಯಾರಿರಲ್ಲ, ನಿಮ್ಗೆ ಹೆಂಗ್ ಬೇಕೋ ಹಂಗೆ ಹೇಳ್ಕೊಳ್ತಾರೆ. ಯಾರು ಕೇಳೋರು ಯಾರು ಇಲ್ವಲ್ಲ, ಮಗ ಒಬ್ಬ ಕಾಲೇಜು ಪಾಪ ಇಂಜಿನ್ ಓದಕ್ ಹೋಗಿರ್ತಾರೆ, ಪಾಪ ಬೆಳಗ್ಗೆ ಅವರೇ ಪಾಪ ಶಕ್ತಿ ಮುಂದೆ ಬರದೆ ಸಾಯಂಕಾಲ ನಿಮ್ಗೆ ಹೆಂಗ್ ಬೇಕೋ ಹೇಳ್ಕೊಳ್ತಾರೆ. ಸಖತ್ತಾಗಿ ಹೇಳ್ತೀರಾ. ಓಕೆ, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾಡಿದೀರಾ. ಸುಜಾತ ಅವರೇ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ನೀವು ಮರ್ತಿರೋ ಅಂತ ನಾಯಿನೂ ಕರ್ಕೊಂಡ್ ಬಂದಿದ್ದೀರಾ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮುರಳಿ. ಹಂಗೆ ನಿಂತ್ಕೊಳ್ಳಿ. ಇವತ್ತೇನು ಸ್ಪೆಷಲ್ ಅಂತ ಹೇಳ್ಬಿಡ್ತೀನಿ ನಿಮ್ಗೆ. ಏನಕ್ಕೆ ಅಂದ್ರೆ ಯುಗಾದಿ ಹಬ್ಬಕ್ಕೆ 4 ದಿನ ಇದೆ. ಇನ್ನ 2 ದಿನಗಳ ಕಾಲ ನಾವು ವಿಶೇಷವಾದಂತ ಅಡುಗೆಗಳನ್ನ ತೋರಿಸ್ಬೇಕು, ಅದು ಒಬ್ಬಟ್ಟನ್ನ ತೋರಿಸ್ಬೇಕು. ನೀವು ಒಬ್ಬಟ್ಟು ಸ್ಪೆಷಲಿಸ್ಟಾ? ಹಾಗೇನೆ ಎಲ್ಲ ಮಾಡ್ತೀನಿ. ಒಬ್ಬಟ್ಟು ಹಂಗಾರೆ ನಮಸ್ಕಾರ. ನಮಸ್ಕಾರ. ಹೇಳಿ ನಿಮ್ಮ ಹೆಸರು ಹೇಳಿ. ಗೀತಾ ಹಿರೇಮಠ ಅಂತ. ಗೀತಾ ಹಿರೇಮಠ ಅವರೇ, ಎಲ್ಲಿಂದ ಬಂದಿದ್ದೀರಾ? ನಾ ಇಲ್ಲಿ ಬೆಂಗಳೂರು ಮಲ್ಲೇಶ್ವರಂ. ಹೌದೇನು? ಓಕೆ ಓಕೆ, ಮಲ್ಲೇಶ್ವರಂ 5th ಕ್ಲಾಸ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಯಜಮಾನ್ ಏನ್ ಮಾಡ್ತಾರೆ? ಹಿರೇಮಠ ಅವರು. ಹೌದ್ರಿ, ಕಸ್ಟಮ್ಸ್ ಅಲ್ಲಿ ಇದಾರೆ, ಏರ್ಪೋರ್ಟ್ ಅಲ್ಲಿ ಇದಾರೆ. ನೀವು ಯಾವ ಊರ್ ಕಡೆಯವ್ರಿ? ನಮ್ಮ ಮನೆಯವರು ಧಾರವಾಡ ಸೈಡ್ ರೀ. ಅವ್ರು ಧಾರವಾಡದವ್ರು, ನೀವು? ನಾನು ಅರಸೀಕೆರೆ. ನೀವು ಬರ ನಮ್ ಕಡೆಯವರೇ ಬಿಡ್ರಿ. ಓಕೆ, ಎಷ್ಟು ಜನ ಮಕ್ಕಳು? ಒಬ್ನೇ ರೀ, ಒಬ್ನೇ. ಏನ್ ಮಾಡ್ತಾನೆ? ಅವನು BE ಫೈನಲ್ ಇಯರ್. ಹೌದೇನು? ನೀನು ಕೆಲ್ಸಕ್ಕೆ ಸೇರ್ತಾನೆ, ದುಡಿತಾನೆ, ದುಡಿತಾನೆ, ಇರೋದು ಒಬ್ನೇ ಮಗ, ಯಜಮಾನರು ಬೇರೆ ದುಡಿತಾರೆ. ಆರಾಮಾಗಿದ್ದೀರಾ? ಓಕೆ, ನಮ್ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ರಿ ಹೇಳಿ? ಈ ಸತಿ ನಿಮ್ಗೆ ಖರ್ಜೂರದ ಒಬ್ಬಟ್ಟು ಮಾಡ್ಕೊಡ್ತಿದ್ದೀನಿ. ಖರ್ಜೂರದ ಒಬ್ಬಟ್ಟು ಏನ್ ಸ್ಪೆಷಲ್? ಯುಗಾದಿ ಹಬ್ಬಕ್ಕೆ 4 ದಿನ ಇದೆ, ಅದ್ರಲ್ಲಿ 1-2 ದಿನ ಶುಕ್ರವಾರ ಬಂದ್ಬಿಡುತ್ತೆ. ನಾವು ತೋರ್ಸಕ್ಕಾಗಲ್ಲ, ಇನ್ನು 2 ದಿವಸಕ್ಕೆ ಎಲ್ಲ ಒಬ್ಬಟ್ಟು ತೋರಿಸ್ಬೇಕು. ಹೂರ್ಣದ್ದು ಎಲ್ಲ ಕಾಮನ್ ಅಲ್ವಾ, ಹೂರ್ಣ, ಶೇಂಗಾ, ಗೆಣಸು. ಖರ್ಜೂರ ಸ್ಪೆಷಲ್ ಅಲ್ವಾ, ಮಾಡ್ತೋರ್ಸ. ನಾನು ತಿಂದಿಲ್ಲಪ್ಪ ಖರ್ಜೂರದ್ದು. ಮಾಡ್ಕೊಡ್ತೀನಿ, ತಿಂದ್ ನೋಡಿ. ಖಂಡಿತ ಮಾಡಕ್ ಶುರು ಮಾಡಿ. ಮಾಡಕ್ ಏನೇನ್ ತಂದಿದ್ದೀರಾ ಫಸ್ಟ್ ಹೇಳ್ಬಿಡಿ. ಖರ್ಜೂರದ ಒಬ್ಬಟ್ಟು ಬೇಕಾಗುವ ಸಾಮಗ್ರಿಗಳು: ಖರ್ಜೂರ, ಬೆಲ್ಲ, ಬಿಳಿ ಎಳ್ಳು, ಮೈದಾ ಹಿಟ್ಟು, ಚಿರೋಟಿ ರವೆ, ತುಪ್ಪ, ಎಣ್ಣೆ. ಶುರು ಮಾಡುವ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಕಣ್ಕ ರೆಡಿ ಮಾಡ್ಕೊಳ್ಳ. ಕಣ್ಕ ರೆಡಿ ಮಾಡ್ಕೊಳ್ಳಿ, ಅದೇ ಗೊತ್ತಾ, ಅದೇ ಮೇನು. ಎಲ್ಲಾರ ಮನೆ ಕೈ ಬೆಟ್ಟೆಲ್ಲ ಹಿಂಗ್ ಬಿದ್ದಿರುತ್ತೆ, 4-4-5 ಇದೆಲ್ಲಾನು. ಮೈದಾ ಹಿಟ್ಟು ಹಾಕೊಳ್ಳ. ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಹೇಳಿ. ಒಂದು 4 ಟೀ ಸ್ಪೂನ್ ಮೈದಾ ಹಿಟ್ಟು. ಆಯ್ತು. 1 ಟೀ ಸ್ಪೂನ್ ಚಿರೋಟಿ ರವೆ. ಓಹೋ, ಅಷ್ಟೇನಾ? ಓಹೋ, 4 ಟೀ ಸ್ಪೂನ್ಗೆ 1 ಟೀ ಸ್ಪೂನು ಚಿರೋಟಿ ರವೆ. 4:1 ಪ್ರಮಾಣದಲ್ಲಿ ಹಾಕೋಬಹುದು. ಓಕೆ, ಹೀಗೆ ಕೊಡ್ತೀರಾ? ಅಷ್ಟೇನಾ? ಕಲ್ಸ್ಕೋಬೇಕು ತಾನೆ? ಬರೀ ನೀರಾಗ ಕಲ್ಸ್ಕೊಳ್ತಾನೆ? ಕಲ್ಸ್ಬಿಡಿ. ಎಷ್ಟು ಅವರ್ಗಳು ನೆನಿಬೇಕು ಹಿರೇಮಠ ಅವರೇ? 10 to 20 ಮಿನಿಟ್ಸ್ ಸಾಕು. ಹೌದಾ? ನೆಂದಷ್ಟು ಚೆನ್ನಾಗಿ ಬರುತ್ತೆ. ಏನ್ ಚಿಡೋಣವಾ? ತಟ್ಕೋಬೇಕು, ಆಮೇಲೆ ಅದು ಫಿಲ್ಲಿಂಗ್ ಮಾಡ್ಕೋತೀವಿ. ಫಿಲ್ಲಿಂಗ್ ಮಾಡ್ಕೋಬೇಕು, ಒತ್ತಬೇಕು. ಈಗ ಮುರುಳಿಯವರೇ 20 ನಿಮಿಷ ಆಗಿದೆ. ಅದು ಚೆನ್ನಾಗಿ ನೆಂದಿದೆ ಇದು. ಓಕೆ, ನೋಡಿ ಈ ತರ ಬಂದ್ರೆ ಊಟಕ್ಕೆ ಚೆನ್ನಾಗಿ ಬರುತ್ತೆ. ಓಕೆ, ಈಗ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ದಯವಿಟ್ಟು ಮಾಡಿ. ಇದು ಎಳ್ಳನ್ನ ಹುರಿಯಕ್ಕೆ 2 ಟೀ ಸ್ಪೂನ್ ಎಳ್ಳು ಹಾಕ್ತೀನಿ. ಹಾಕಿರಿ. ಗೀತಾ ಹಿರೇಮಠ ಅವರೇ, ಇದು ಹುರ್ಕೊಂಡಾಯ್ತು? ಹುರ್ಕೊಂಡಾಯ್ತು. ಈಗ ಚಿಕ್ಕ ಬಾಣ್ಲಿ ಕೊಡಿ ನನಗೆ. ಬಾಣ್ಲಿ ಇನ್ನೊಂದು ಹುರಿಬೇಕಾ? ಇದನ್ನ ಇದಾಗತ್ತೆ. ಇದಕ್ಕೆ ಹಾಕಿ. ಇದಕ್ಕೆ ಹಾಕೋಣ. ಅಂದ್ರೆ ಹುರ್ಕೊಂಡಿರೋಂತ ಎಳ್ಳನ್ನ ನಾವು ಈ ಖರ್ಜೂರದ ಮಿಕ್ಸ್ಗೆ ಮಾಡ್ಕೊಳ್ತಾ ಇದೀವಲ್ವಾ? ಇದಕ್ಕೆ ಏನ್ ಮಾಡ್ತೀರಾ ಇವಾಗ ನೀವು? ಒಂದು ಬಾಣ್ಲಿ ಇಟ್ಬಿಟ್ಟು ಸ್ವಲ್ಪ ನೀರ್ ಹಾಕ್ತೀರಾ? ನೀರ್ ಬೇಕಾ? ನೀರ್ ಇದಕ್ಕೆ. ಇದು ಖರ್ಜೂರನೇ ಸಿಹಿರೋದ್ರಿಂದ 1 ಟೀ ಸ್ಪೂನ್ ಬೆಲ್ಲ ಸಾಕು. ಖರ್ಜೂರ ಸಿಹಿ ಇರುತ್ತಲ್ವಾ? ಹೌದೌದು, ಬೇಕು. ಅದೇ 1 ಟೀ ಸ್ಪೂನ್ ಸಾಕು. ನೀರ್ ಸ್ವಲ್ಪ ಹಾಕಿ, ಬೆಲ್ಲ 1 ಟೀ ಸ್ಪೂನ್ ಸಾಕು. ಸಾಕು ಸಾಕು ಕರಗಿಸ್ಕೊಳ್ಳೋಕೋಸ್ಕರ. ಓಕೆ, ಚೆನ್ನಾಗಿ ನೀರಲ್ಲಿ ಫಿಲ್ ಅಪ್ ಮಾಡಕ್ಕೆ ಆಗ್ಬೇಕಲ್ಲ, ಕನ್ಸಿಸ್ಟೆನ್ಸಿ ಬರ್ಬೇಕಲ್ಲ. ನೀರಾಗ್ಬಿಡುತ್ತೆ, ಆಮೇಲೆ ಕರಗಿಸ್ಕೊಳ್ಳೋಕ್ಕಾಗಲ್ಲ. ಈಗ ಬೆಲ್ಲ ಕರಗಿದೆಯಲ್ಲ, ಇದನ್ನ ಹಾಕ್ತೀನಿ. ಅಂದ್ರೆ ಈ ಬೆಲ್ಲಕ್ಕೆ ನಾವು ರುಬ್ಕೊಂಡಿರುವಂತ ಖರ್ಜೂರ ಎಳ್ಳನ್ನ ಹಾಕಿ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡೋದು ಅಷ್ಟೇ. ಇದೆಲ್ಲ ಫುಲ್ ಕ್ಲೀನ್ ಆಗಿ ಬೆರೆಸೋ ಹಾಗೆ ಇದು ಮಾಡ್ಕೊಂಡು. ಬಟ್ ಎಲ್ಲೂ ಹೂರ್ಣ ನೀರಾಗಿ ಬರ್ತಲ್ವಾ? ನೀರಾದ್ರೆ ತಿರ್ಗಾ ಕಷ್ಟ, ಲಟ್ಸಕ್ಕೆ ಬರಲ್ಲ. ಹೌದೌದು. ಇದು ಮುರುಳಿಯವ್ರು ನಿಮಗೆ ಗೊತ್ತಾ, ಪ್ರೆಗ್ನೆಂಟ್ ವುಮನ್ಗೆ ಇದು ಎಳ್ಳು ಮಾಡಿಸಿದ ಒಳ್ಳೆ ಡಿಶ್. ಹೌದಾ? ಐರನ್ ಇರುತ್ತೆ ಎಳ್ಳಲ್ಲಿ, ಕ್ಯಾಲ್ಸಿಯಂ, ಖರ್ಜೂರ ಮೇನ್. ಡಾಕ್ಟರ್ ಫಸ್ಟ್ ಪ್ರಿಫರ್ ಮಾಡೋದೇ ಐರನ್ ಟ್ಯಾಬ್ಲೆಟ್ಸ್ ನ. ಹೌದಲ್ಲ? ಅದ್ರ ಜೊತೆ ಇದನ್ನ ತಗೊಂಡ್ಬಿಟ್ರೆ ಅದ್ಭುತ. ಒಳ್ಳೆ.
ನಾವು ಬಾಣಂತಿಯರ ಅಡಿಗೆ ತೋರಿಸಿದ್ವಿ, ಇನ್ನೊಂದು ಬಾಕಿ ಉಳ್ಕೊಂಡಿದೆ ಗರ್ಭಿಣಿಯರ ಅಡಿಗೆ ಒಂದು ಮಾಡ್ಬೇಕು, ಅದನ್ನು ಸದ್ಯದಲ್ಲೇ ಮಾಡ್ತೀವಿ ಬಿಡಿ. ಗೀತಾ ಅವ್ರೆ ಇದಾಯ್ತು, ಆರಿದೆ ಮುರಳಿಯವರೇ, ತುಂಬಾ ಆರಾಗಿದೆಯಲ್ಲ? ಆರಿದೆ, ಓಕೆ, ಆರಿದೆ, ಪರವಾಗಿಲ್ಲ. ಈಗ ಬೊಬ್ಬಟ್ಟು ತಟ್ಟೋಣ. ಓಕೆ, ತಟ್ಟಿ. ಹಂಚಿಡ್ತೀರಾ? ಓ, ಹಂಚಿಡಕ್ ನಾವು ಕಾಯ್ತಾ ಇದೀವಿ, ತಳಿ. ಇದು ಆರಿದೆ ಈಗ. ಓಕೆ, ಎಷ್ಟು ಅಗ್ಲಿಕ್ ಬೇಕಾದ್ರೆ ತಟ್ಕೋಬಹುದಲ್ಲ? ತಟ್ಕೋಬಹುದು. ನಾ ಇಲ್ಲಿ ಸ್ವಲ್ಪ ಸಣ್ಣಗೆ ತಟ್ತಾ ಇದ್ದೀನಿ. ಓಕೆ ಓಕೆ. ನಿಮ್ ಪ್ರೋಗ್ರಾಮ್ ಮುರಳಿಯವರೇ ಹೇಳ್ರಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಿಜವಾಗ್ಲೂ ನೀವು ತುಂಬಾ ಚೆನ್ನಾಗಿ ಒಬ್ಬಟ್ಟು ಮಾಡಿದ್ರೆ ಜನ ನೋಡ್ತಾರೆ. ಇಲ್ಲ ರೀ. ಚೆನ್ನಾಗಿ ಮಾತಾಡ್ಬಿಟ್ಟು ಒಬ್ಬಟ್ಟೆ ಚೆನ್ನಾಗಿ ಮಾಡಿದ್ರೆ ಯಾರು ನೋಡ್ತಾರೆ? ನಿಮ್ ಪ್ರೋಗ್ರಾಮ್ ಗಲ್ಲಿ ನಿಮ್ ಆಂಕರಿಂಗ್ ಕಿರೀತಾ ಇಟ್ಟಂಗೆ. ಏ, ನಿಜ ರೀ, ಸುಮ್ನಿರಿ. ನಿಜ ರೀ. ಎಲ್ಲಾರು ನಮ್ ಪ್ರೋಗ್ರಾಮ್ಗೆ ನಿಮ್ ಒಬ್ಬಟ್ಟು ಕಿರೀಟ ಇಟ್ಟಂಗೆ. ಇಲ್ಲ ನಿಮ್ ಆಂಕರಿಂಗ್ ಪ್ಲಸ್ ಪಾಯಿಂಟ್ ಇದ್ರಲ್ಲಿ. ಏ, ಸುಮ್ನಿರಿಪ್ಪ. ಇಲ್ಲ ರೀ, ಉತ್ಪ್ರೇಕ್ಷೆ ಇಲ್ಲ ಇದರಲ್ಲಿ. ಅಂತೂ ಈ ಸರಿ ಯುಗಾದಿ ಹಬ್ಬಕ್ಕೆ ಗೀತಾ ಹಿರೇಮಠ ಅವರು ಒಳ್ಳೆ ಖರ್ಜೂರದ ಒಬ್ಬಟ್ಟನ್ನು ತೋರಿಸ್ತಾ ಇದ್ದಾರೆ. ಸಾಕಷ್ಟು ವಿವಿಧ ಬಗೆಯ ಒಬ್ಬಟ್ಟುಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ಈ ಸರಿ ಯುಗಾದಿ ಹಬ್ಬ ಹೊಸ ಹೊಸ ವಿವಿಧ ಬಗೆಯ ಒಬ್ಬಟ್ಟುಗಳೊಂದಿಗೆ ಆಚರಣೆ ಮಾಡಿ ನಿಮ್ಮ ಮನೆಯಲ್ಲಿ. ಫ್ಲೇಮ್ ಸಣ್ಣ ಮಾಡಿ. ಫುಲ್ಲು ಝೀರೋಲಿದ್ದೀರಿ. ಅಪ್ಪ ಅಪ್ಪ ಅನ್ನಿಸ್ತಾ ನಿಮ್ಗೆ? ಹಂಗೇನಿಲ್ಲ. ಖರ್ಜೂರದ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಕಾಣ್ತಾ ಇದೆ ಈ ಕಡೆಯಿಂದ. ಸಾಕು 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 ಸಾಕಾ? ಎಸ್. ಇನ್ನೊಂದು ಮುರಳಿಯವರೇ, ಯಾವ್ದೇ ಒಬ್ಬಟ್ಟಾಗ್ಲಿ 1 ಟೀ ಸ್ಪೂನ್ ತುಪ್ಪ ಹಾಕ್ಬಿಟ್ರೆ ಅದ್ರ ರುಚಿನೇ ಬೇರೆ. ಹಾಕಿ. ನಿಮಗಾಗಿ ಖರ್ಜೂರದ ಒಬ್ಬಟ್ಟು ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು. ಖರ್ಜೂರದ ಒಬ್ಬಟ್ಟಿಗೆ ಈ ತುಪ್ಪ ಹಾಕಾಯ್ತು. ಈ ತುಪ್ಪ ಬೇಡ ಇವಾಗ ಇಲ್ಲಿ. ಖರ್ಜೂರದ ಒಬ್ಬಟ್ಟು ತುಂಬಾ ಈಸಿಯಾಗಿ ಮಾಡಿದ್ರು. ಅದೇ ಕಾಯಿ ಒಬ್ಬಟ್ಟನ್ನ ಮಾಡಬೇಡಿ, ಬೇಳೆ ಒಬ್ಬಟ್ಟನ್ನ ರುಬ್ಕೊಂಡು ಅದೇ ಹೂರ್ಣ ಹಾಕಿ ಒಂದೇ ಥರ ಮಾಡ್ತಾ ಇರಬೇಡಿ. ಸ್ವಲ್ಪ ಚೇಂಜ್ ಇರಲಿ ಅಂತ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವಾಗಲೇ 2 ಬಗೆ ಒಬ್ಬಟ್ಟನ್ನ ತೋರಿಸಿದೀವಿ. ಇದು 3ನೇ ಒಬ್ಬಟ್ಟು ಬಂದಿದೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಗೀತಾ ಹಿರೇಮಠ ಅವರು ಮಲೇಶ್ವರದಿಂದ ಬಂದು ಅದ್ಭುತವಾದಂತ ಈ ಖರ್ಜೂರದ ಒಬ್ಬಟ್ಟನ್ನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ಖರ್ಜೂರದ ಒಬ್ಬಟ್ಟು ಮಾಡುವ ವಿಧಾನ: ಒಂದು ಬೌಲ್ಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ನೀರು ಹಾಕಿ ಕಲಸಿ ಕಣಕ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ಬಿಳಿ ಎಳ್ಳು ಹಾಕಿ ಹುರಿದು ಖರ್ಜೂರದ ಪೇಸ್ಟ್ಗೆ ಹಾಕಿ. ಒಂದು ಪ್ಯಾನ್ಗೆ ಬೆಲ್ಲ, ನೀರು ಹಾಕಿ ಕಲಕಿ ಎಳ್ಳು, ಖರ್ಜೂರದ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಹೂರಣ ತಯಾರಿಸಿಕೊಳ್ಳಿ. ನೆನೆಸಿದ ಕಣಕವನ್ನು ತೆಗೆದುಕೊಂಡು ಒಳಗೆ ಹೂರಣ ತುಂಬಿ ತುಪ್ಪ ಹಚ್ಚಿ ಲಟ್ಟಿಸಿ ಕಾದ ತವಾದ ಮೇಲೆ ಬೇಯಿಸಿ. ಈಗ ಖರ್ಜೂರದ ಒಬ್ಬಟ್ಟು ತಿನ್ನಲು ರೆಡಿ. ಓಕೆ, ಟೇಸ್ಟ್ ಮಾಡೋದಾ? ಮಾಡಿ ಮಾಡಿ. ಧೈರ್ಯವಾಗಿ ಮಾಡ್ಬೋದಾ? ಈಗ 3 ಮುಗಿಸ್ತೀರಾ? ಅಯ್ಯೋ, 3 ಮುಗಿಸಿದ್ರೆ ಕಷ್ಟ ರೀ. ಬಿಸಿ 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 ಬಿಸಿ. ಚೆನ್ನಾಗಿದೆ ರೀ. ಓಕೆ, ಥ್ಯಾಂಕ್ ಯು. ಸಖತ್ತಾಗಿದೆ. ಖರ್ಜೂರ ಎಲ್ಲ ಬಾಯಿ ಬಾಯಿ ಸಿಗ್ತಾ ಇದೆ. ಚೆನ್ನಾಗಿದೆ ರೀ. ಸ್ಪೆಷಲಿ ಎಳ್ಳೆಲ್ಲ ಹಾಕಿದೀವಲ್ಲ, ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದು ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಇಟ್ಕೊಂಡು ತಿನ್ಬೋದು ಒಂದು 2-3 ದಿನ. 2 ಡೇಸ್ ಅಷ್ಟೇ ಅಲ್ಲ? ಆಮೇಲೆ ಬೇರೆ ತರ ಇದು ಮಾಡಿ ದಿವಸ ಮಾರನೇ ದಿವಸ ಓಕೆ. ಮಾರನೇ ದಿವಸನೇ ಓಕೆ. ಇದು ಆಮೇಲೆ ಯಾಕೆ ಏನಾಗ್ಬಿಡುತ್ತೆ. ಓಕೆ, ನೀವು ಗೀತಾ ಹಿರೇಮಠ ಅವರು ತುಂಬಾ ಚೆನ್ನಾಗಿರೋ ತೋರಿಸಿದ್ದಾರೆ. ಖರ್ಜೂರದ ಒಬ್ಬಟ್ಟು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಏನು ಯುಗಾದಿ ಬರುತ್ತೆ, ಸಿಗ್ತಿರೋ ಗೊತ್ತಿಲ್ಲ. ಇವಾಗಲೇ ನಿಮ್ಗೆ ಯುಗಾದಿ ಹಬ್ಬ ಶುಭಾಶಯ ತಿಳಿಸ್ಬಿಡ್ತಾ ಇದೀನಿ. ನೀವೆಲ್ಲ ತೋರಿಸಿರೋಂಥ ಒಬ್ಬಟ್ಟನ್ನ ನಮ್ಮ ವೀಕ್ಷಕರ ನೋಡಿ ಖುಷಿ ಪಟ್ಟು ಅವ್ರ ಮೇಲೆ ಈ ವರ್ಷ ಯುಗಾದಿ ಹಬ್ಬ ಮಾಡಿದಾಗಲೇ ನಿಮ್ಗೂ ಖುಷಿ, ನಮಗೂ ಖುಷಿ. ಈ ಪ್ರೋಗ್ರಾಮ್ ತುಂಬಾನೇ ಚೆನ್ನಾಗಿ ಬರ್ತಿದೆ. ಎಲ್ಲರೂ ಇಷ್ಟಪಡ್ತಾರೆ. ಎಲ್ಲಾ ಸದಸ್ಯರಿಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು ಗೀತಾ ಹಿರೇಮಠ ಅವರೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಗೀತಾ ಹಿರೇಮಠ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಒಂದು ಅದ್ಭುತವಾದಂಥ ಒಬ್ಬಟ್ಟನ್ನ ತೋರಿಸಿದ್ದಾರೆ. ಸಾಕಷ್ಟು ಜನ ಈ ಹೊಸ ವರ್ಷಕ್ಕೆ ಯುಗಾದಿ ಹಬ್ಬಕ್ಕೆ ಏನ್ ಮಾಡ್ಕೋಬೇಕು ಮುರಳಿಯವರೇ, ಬರೀ ಸಿಹಿ ಪದಾರ್ಥಗಳನ್ನೇ ತೋರಿಸಿದ್ರು. ಅದಕ್ಕೆ ಇವತ್ತಿನ ದಿನ ಎಲ್ಲ ಸಿಹಿ ಪದಾರ್ಥಗಳನ್ನ ತೋರಿಸಿದೀವಿ. ಕಾರ್ಯಕ್ರಮ ಮುಗಿಸಿ ಮಧ್ಯಾಹ್ನ 2 ಗಂಟೆ ಆಗ್ತಾ ಇದೆ. ನಾವು ಒಬ್ಬಟ್ಟನ್ನ ಟ್ರೈ ಮಾಡಬೇಕು ಅಂತ ನೀವು ಹೇಳ್ತಾ ಇರೋದು ನನಗೆ ಕೇಳಿಸ್ತಾ ಇದೆ. ಓಕೆ, ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ವೆರಿ ಸಿಂಪಲ್. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮ ತೋರಿಸಬಹುದು ಅಂತ ತಿಳಿಸಿ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ